ಓಕೆ. ನಿಮಗೆ ಲಾಸ್ಟ್ ಟೈಮು ಪಾರ್ಟ್ 1ರಲ್ಲಿ ಲಾಸ್ಟ್ ಕೊನೆ ಹೇಳಿದಪ್ಪ ಅಂದರೆ ಲಾಸ್ ಆಫ್ ದ ಮಾಸ್ ಆ್ಯಕ್ಷನ್ವರೆಗೂ ನಿಮಗೆ ನಾನು ಹೇಳಿದ್ದೆ ಪಾರ್ಟ್ 1ರಲ್ಲಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಿಮಗೆ ಪಾರ್ಟ್ 2ನಲ್ಲಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟು. ಸೊ ಇಲ್ಲಿಂದ ನಿಮ್ಗೆ ಸ್ಟಾರ್ಟ್ ಮಾಡೋದೆ. ಇದಕ್ಕಿಂತ ಮುಂಚೆ ನಿಮಗೆ ಲಾಸ್ ಆಫ್ ದ ಮಾಸ್ ಆ್ಯಕ್ಷನ್ ಅಂತ ನಿಮಗೆ ಹೇಳಿತ್ತು. ಯಾವ ಥರ ನಾವು ಒಂದು ಕೆಮಿಕಲ್ ರಿಯಾಕ್ಷನ್ ಇದ್ದರೆ ಅದಕ್ಕೆ ರೇಟ್ ಆಫ್ ರಿಯಾಕ್ಷನ್ನ ಯಾವ ಥರ ಬರಿತೀವಿ ಅನ್ನೋದನ್ನ ನಿಮಗೆ ನಾವು ಹೇಳಿಕೊಟ್ಟಿದ್ವಿ. ಇಲ್ಲಿ ಕಾಣಿಸ್ತಿಲ್ಲ ಸ್ಕ್ರೀನ್ ಮೇಲೆ ನಿಮಗೆ. ಸೊ ರೇಟ್ ಆಫ್ ರಿಯಾಕ್ಷನ್ ಯಾವ ಥರ ಬರಿತೀವಿ ಅಂದರೆ, ಯಾವುದೇ ಒಂದು ರಿಯಾಕ್ಷನಲ್ಲಿ ನಿಮಗೆ ರೇಟ್ ಆಫ್ ರಿಯಾಕ್ಷನ್ ಬರೆದಿದ್ರೆ ರಿಯಾಕ್ಟಂಟ್ ಯಾವ ಇರುತ್ತವೆ ಅದನ್ನು ರೇಟ್ ಅಲ್ಫಾ ಬರೆದು ಆಮೇಲೆ ಬ್ರ್ಯಾಕೆಟ್ನಲ್ಲಿ ಅದನ್ನು ಬರಿಬೇಕು. ಸೊ ಸಿಂಪಲ್ ಆಗಿ ನಿಮಗೆ ಅದರ ರೇಟ್ ಆಫ್ ರಿಯಾಕ್ಷನ್ ಬರುತ್ತೆ. ಅದಾದಮೇಲೆ ಅಲ್ಫಾ ಜಾಗನಲ್ಲಿ ಕೆ ಅಂತ ತೊಗೊಳ್ಳೋದು. ಸೊ ರೇಟ್ ಇಸ್ಕಲ್ ಟು ಕೆ ಇಂಟು ರಿಯಾಕ್ಟೆಂಟ್ ಎಷ್ಟು ಇರುತ್ತವೆ ಅದನ್ನು ತೊಗೊಂಡ್ರೆ ಅದನ್ನು ರೇಟ್ ಇಕ್ವೇಷನ್ ಅಂತ ಕರಿತೀವಿ. ಇದೊಂದು ಸಿಂಪಲ್ ಮೆಥಡ್ ಇದೆ. ಇದಾದಮೇಲೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಿಮಗೆ ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಅಂದರೆ ಏನು, ಯಾವ ಥರ ನಾವು ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ನ ರೈಟ್ ಮಾಡಬೇಕು ಅನ್ನೋದೇ ನಿಮಗೆ ಇಲ್ಲಿ ಸ್ಟಡಿಗೆ ಅವರು ಕೊಟ್ಟಿದ್ದಾರೆ. ನೋಡಿ, ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಅಂದರೆ ನಿಮಗೆ ಕನ್ಸೆಪ್ಟ್ ತಿಳಿಬೇಕಾದ್ರೆ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಎ ಬಿ ಯೂಸ್ ಮಾಡಿಕೊಂಡು ಸಿ ಡಿನಲ್ಲಿ ಕನ್ವರ್ಷನ್ ಮಾಡಿದ್ದಾರೆ. ಎ ಬಿ ಇದು ರಿಯಾಕ್ಟೆಂಟ್ ಇದೆ, ಸಿ ಡಿ ಏನಿದೆ ಇದು ಪ್ರಾಡಕ್ಟ್ ಇದೆ. ಸೊ ಎ ಬಿ ದಿಂದ ಸಿ ಡಿನಲ್ಲಿ ಕನ್ವರ್ಷನ್ ಮಾಡ್ತಿದ್ದಾರೆ. ಸೊ ಈ ಒಂದು ರಿಯಾಕ್ಷನ್ನ ನಾವು ರೇಟ್ ಆಫ್ ರಿಯಾಕ್ಷನ್ ತಗೊಂಡ್ರೆ ಯಾವ ಥರ ರೈಟ್ ಮಾಡಬಹುದು ನೋಡಿ. ಫಾರ್ವರ್ಡ್ ರಿಯಾಕ್ಷನ್ ಬರುತ್ತೆ, ಆಮೇಲೆ ಇಲ್ಲಿ ರಿವರ್ಸ್ ರಿಯಾಕ್ಷನ್ ಕೂಡ ಬರುತ್ತೆ. ಸೊ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ನಮ್ಗೆ ತೊಗೊಂಡ್ರೆ ಅಂದರೆ ಎ ಬಿ ತೊಗೋತೀವಲ್ಲ, ಫಾರ್ವರ್ಡ್ ರಿಯಾಕ್ಷನ್ ಸ್ಟಾರ್ಟಿಂಗ್ ಏನಿರುತ್ತೆ, ಎ ಬಿ ಇರುತ್ತೆ. ಸೊ ರೇಟ್ ಫಾರ್ ಫಾರ್ವರ್ಡ್ ಅಲ್ಫಾ ಬರೆದು ಆಮೇಲೆ ಎ ಬಿ ಅಂತ ಯೂಸ್ ಮಾಡ್ತೀವಿ, ಹೌದಲ್ವಾ. ಸೊ ಇದು ರೇಟ್ ಫಾರ್ ದ ಫಾರ್ವರ್ಡ್ ಆಯಿತು. ಸೊ ಅಲ್ಫಾ ಈ ಒಂದು ಪ್ಲೇಸ್ನಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ಕೆ ಎಫ್ನ ಯೂಸ್ ಮಾಡ್ಕೋಬೇಕು. ಯಾಕಂದರೆ ರೇಟ್ ಆಫ್ ರಿಯಾಕ್ಷನ್ನ ನಾವಲ್ಲಿ ರೈಟ್ ಮಾಡಬೇಕಾಗಿದೆ ನಮ್ಗೆ, ಅಲ್ವಾ. ಸೊ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಈಕ್ವಲ್ ಟು ಕೆ ಎಫ್ ಇಂಟು ಎ ಇಂಟು ಬಿನ ನಾವು ತಗೋತೀವಿ. ಇದು ಫಾರ್ವರ್ಡ್ ರಿಯಾಕ್ಷನ್ ಸಂಬಂಧಪಟ್ಟಂಗೆ. ಇನ್ನು ರೇಟ್ ಆಫ್ ರಿಯಾಕ್ಷನ್ಗೆ ಸಂಬಂಧಪಟ್ಟಂಗೆ ರೇಟ್ ಆಫ್ ರಿವರ್ಸ್ ಯಾವಾಗ ಆಗುತ್ತೆ, ಯಾವಾಗ ಸಿ ಡಿಯಿಂದ ಎ ಬಿನಲ್ಲಿ ಕನ್ವರ್ಷನ್ ಆಗುತ್ತೆ ಅದಕ್ಕೆ ನಾವು ರಿವರ್ಸ್ ರಿಯಾಕ್ಷನ್ ಅಂತ ಕರಿತೀವಿ, ಅಲ್ವಾ. ಸೊ ರೇಟ್ ಆಫ್ ರೇಟ್ ಆಫ್ ರಿವರ್ಸ್ನಲ್ಲಿ ಏನು ಬರುತ್ತೆ, ಸಿ ಡಿ ಬರುತ್ತೆ. ಸೊ ರೇಟ್ ಆಫ್ ರಿವರ್ಸ್ ರಿಯಾಕ್ಷನ್ ಈಸ್ ಈಕ್ವಲ್ ಟು ಕೆ ಆರ್ ಸಿ ಡಿ ಅಂತ ತಗೋತೀವಿ. ಸೊ ಕೆ ಆರ್ ಅಂದ್ರೇನು, ಈ ಆರ್ ಏನು ಇಂಡಿಕೇಶನ್ ಮಾಡುತ್ತೆ ನಮಗೆ ರೇಟ್ ಫಾರ್ ರಿವರ್ಸ್ ರಿಯಾಕ್ಷನ್ನು. ಈ ಎಫ್ ಏನು ಇಂಡಿಕೇಶನ್ ಮಾಡುತ್ತೆ, ರೇಟ್ ಫಾರ್ ಫಾರ್ವರ್ಡ್ ರಿಯಾಕ್ಷನ್ ಅಂತ ಇಲ್ಲಿ ಇಂಡಿಕೇಶನ್ ನಮಗೆ ಕೊಡ್ತಾ ಇರುತ್ತೆ. ಸೊ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನು ಮತ್ತು ರೇಟ್ ಆಫ್ ರಿವರ್ಸ್ ರಿಯಾಕ್ಷನ್ ನಾವು ತಗೋಬೇಕು. ಸೊ ಯಾವಾಗ ಇವೆರಡು ಇಕ್ವಿಲಿಬ್ರಿಯಮ್ನಲ್ಲಿ ಬರುತ್ತೆ, ಆಟ್ ಇಕ್ವಿಲಿಬ್ರಿಯಮ್ ರೇಟ್ ಆಫ್ ಫಾರ್ವರ್ಡ್ ರಿವರ್ಸ್ ರಿಯಾಕ್ಷನ್ ಅವು ಎರಡು ಏನಾಗುತ್ತೆ, ಎರಡು ಈಕ್ವಲ್ ಆಗುತ್ತೆ. ರೇಟ್ ಆಫ್ ಫಾರ್ವರ್ಡ್ ಇಟ್ ಈಸ್ ಈಕ್ವಲ್ ಟು ರೇಟ್ ಆಫ್ ರಿವರ್ಸ್ ರಿಯಾಕ್ಷನ್ನು. ಸೊ ರೇಟ್ ಆಫ್ ಫಾರ್ವರ್ಡ್ ಸಂಬಂಧ ನಾವು ಏನು ಯೂಸ್ ಮಾಡಿದ್ವಿ ಅಂದರೆ ಕೆ ಎಫ್ ಎ ಬಿ ಅಂತ ಯೂಸ್ ಮಾಡಿದ್ವಿ, ಹೌದಲ್ವಾ. ಆಮೇಲೆ ರೇಟ್ ಆಫ್ ರಿವರ್ಸ್ ಸಲುವಾಗಿ ನಾವು ಏನು ಯೂಸ್ ಮಾಡಿದ್ವಿ ಅಂದರೆ ಕೆ ಆರ್ ಸಿ ಡಿ ಅಂತ ಯೂಸ್ ಮಾಡಿದ್ವಿ, ಅಲ್ವಾ. ಸೊ ಇವಾಗ ಕೆ ಎಫ್ ಮತ್ತು ಕೆ ಆರ್ನ ಹೊರಗೆ ತಗೊಳ್ಳಿ. ಕೆ ಎಫ್ ಅಪಾನ್ ಕೆ ಆರ್ ಈಸ್ ಈಕ್ವಲ್ ಟು ಕೆ ಸಿ ಇಟ್ ಈಸ್ ಈಕ್ವಲ್ ಟು ಸಿ ಡಿ ಅಪಾನ್ ಎ ಬಿ ಅಂತ ನಾವು ರೈಟ್ ಮಾಡ್ತೀವಿ. ಸೊ ಈ ಒಂದು ಇಕ್ವೇಷನಲ್ಲಿ ಸೊ ಇಲ್ಲಿ ಕೆ ಸಿ ಅಂತ ನಾವು ಯೂಸ್ ಮಾಡಿದ್ವಿ, ಅಲ್ವಾ. ಸೊ ಕೆ ಸಿ ಅಂತ ಯೂಸ್ ಮಾಡಿದ್ವಿ. ಸೊ ಕೆ ಸಿ ಅಂದರೆ ಏನು, ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಅಂತ ನಾವು ಕರಿತೀವಿ. ಇದಕ್ಕೆ ಅಂತ ಕರಿತೀವಿ ಅಂದರೆ ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟು. ದ ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಡಿಪೆಂಡ್ಸ್ ಅಪಾನ್ ದ ಫಾರ್ಮ್ ಆಫ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಸೊ ಇದು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಹೇಗೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನು ಇಲ್ಲಿ ನೋಡಿ ಇವತ್ತು ನಿಮಗೆ ಎಕ್ಸಾಂಪಲ್ನವರು ಕೊಟ್ಟಿದ್ದಾರೆ ನೋಡಿ. ಈ ಒಂದು ರಿಯಾಕ್ಷನಲ್ಲಿ ಎ ಬಿ ಇದೆ, ಎ ಬಿ ಇಸ್ ಕನ್ವರ್ಟೆಡ್ ಟು ಸಿ ಡಿ, ಎ ಬಿ ಇಸ್ ಕನ್ವರ್ಟೆಡ್ ಟು ಸಿ ಡಿ. ದ ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಫಾರ್ ದಿಸ್ ರಿಯಾಕ್ಷನ್ನ ನಾವು ರೈಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಹೇಳಿ. ಈಗ ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಯಾವ್ದು ಯೂಸ್ ಮಾಡಿದ್ವಿ, ನಾವು ಜಸ್ಟ್ ನಾವು ಕೆ ಸಿ ಅಂತ ಯೂಸ್ ಮಾಡಿದ್ವಿ. ಸೊ ಈ ಕೆ ಸಿ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಅಪಾನ್ ರಿಯಾಕ್ಟೆಂಟ್ನ ತಗೋಬೇಕು. ಈಗ ನೋಡಿ ಜಸ್ಟ್ ಇದೆ. ಈಗ ನಾವಿಲ್ಲಿ ನೋಡಿ ಈ ಇಕ್ವೇಷನಲ್ಲಿ ಏನು ತೊಗೊಂಡಿವಿ, ಇಲ್ಲಿ ಕೆ ಎಫ್ ಏನು ಫಾರ್ವರ್ಡ್ ಡಿವೈಡ್ ಬೈ ರಿವರ್ಸ್ ರಿಯಾಕ್ಷನ್ ಇಟ್ ಈಸ್ ಈಕ್ವಲ್ ಟು ಕೆ ಸಿ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಅಪಾನ್ ರಿಯಾಕ್ಟೆಂಟ್ನ ನಾವಿಲ್ಲಿ ಯೂಸ್ ಮಾಡಿದ್ದೀವಿ, ಹೌದಲ್ಲ. ಸೊ ಇದೇ ಥರ ಇಲ್ಲಿ ನಮಗೇನಿದೆ. ಸೊ ಈ ಒಂದು ರಿಯಾಕ್ಷನ್ ನೋಡಿ, ಎ ಬಿ ಸ್ಮಾಲ್ ಎ ಬಿ ಮತ್ತು ಕ್ಯಾಪಿಟಲ್ ಎ ಸ್ಮಾಲ್ ಬಿ ಕ್ಯಾಪಿಟಲ್ ಬಿ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ, ಹೌದಲ್ವಾ.
ಸೊ ಇವಾಗ ಕೆ ಸಿ ಈಸ್ ಈಕ್ವಲ್ ಟು ಸಿ ಡಿ ಅಪಾನ್ ಎ ಬಿ, ಈ ಒಂದು ಇಕ್ವೇಶನ್ ನಾವು ರೈಟ್ ಮಾಡ್ತೀವಿ. ಇಫ್ ಇಕ್ವಿಲಿಬ್ರಿಯಮ್ ಈಸ್ ರಿಟರ್ನ್ ಆ್ಯಸ್, ನೋಡಿ ಮತ್ತೇನು ಕೊಟ್ಟಿದ್ದಾರೆ, ಸಪೋಸ್ ನಾವು ಇಕ್ವಿಲಿಬ್ರಿಯಮ್ನ ಈ ಥರ ರೈಟ್ ಮಾಡಿದ್ರೆ ಅಂದರೆ ರಿವರ್ಸ್. ಸೊ ಅಲ್ಲಿ ಮೇಗೆ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಅವರು ಫಾರ್ವರ್ಡ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನಿಮ್ಗೆ, ಹೌದಲ್ವಾ? ಇದು ಫಾರ್ವರ್ಡ್ ರಿಯಾಕ್ಷನ್, ಎ ಬಿ ಇಸ್ ಕನ್ವರ್ಟೆಡ್ ಟು ಸಿ ಡಿ. ಬಟ್ ಯಾವಾಗ, ಒಂದು ನಿಮಿಷ, ಓಕೆ, ಬಟ್ ಯಾವಾಗ ನಾವು ರಿಯಾಕ್ಷನ್ನ ಈ ಥರ ರೈಟಿಂಗ್ ಮಾಡ್ತೀವಿ, ಈ ಥರ ಅಂದರೆ ಪ್ರಾಡಕ್ಟ್ ಈಸ್ ಕನ್ವರ್ಟೆಡ್ ಟು ರಿಯಾಕ್ಟೆಂಟು, ಪ್ರಾಡಕ್ಟ್ ಈಸ್ ಕನ್ವರ್ಟೆಡ್ ಟು ರಿಯಾಕ್ಟೆಂಟು, ಆವಾಗ ಈ ಒಂದು ಇಕ್ವೇಷನ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ. ಹೇಗೆ ಚೇಂಜ್ ಆಗುತ್ತಪ್ಪ ಅಂದರೆ ನೋಡಿ, ಕೆ1 ಸಿ ಈಸ್ ಈಕ್ವಲ್ ಟು, ಇನ್ಕ ನಾವೇನು ಯೂಸ್ ಮಾಡಿದ್ವಿ, ಜಸ್ಟ್ ಇಲ್ಲಿ ಕೆ ಸಿ ಯೂಸ್ ಮಾಡಿದ್ದೀವಿ, ಬಟ್ ಇಲ್ಲಿ ಏನು ಯೂಸ್ ಮಾಡಬೇಕಾಗುತ್ತೆ, ಈಗ ಕೆ1 ಸಿನ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇದೆ, ಇದು ರೇಟ್ ಆಫ್ ರಿವರ್ಸ್ ರಿಯಾಕ್ಷನ್ ಇದೆ. ಸೊ ಕೆ1 ಸಿ ಈಸ್ ಈಕ್ವಲ್ ಟು ಎ ಬಿ ಅಪಾನ್ ಸಿ ಡಿ, ಎ ಬಿ ಅಪಾನ್ ಸಿ ಡಿ, ಇಟ್ ಈಸ್ ಈಕ್ವಲ್ ಟು 1 ಅಪಾನ್ ಕೆ ಸಿ, ಇಟ್ ಈಸ್ ಈಕ್ವಲ್ ಟು 1 ಅಪಾನ್ ಕೆ ಸಿ. ಸೊ 1 ಅಪಾನ್ ಕೆ ಸಿ ಇದರ ಅರ್ಥ ನಮ್ಗೆ ಏನು ಕೊಡ್ತಪ್ಪ ಅಂದರೆ, ರೇಟ್ ದ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಆಫ್ ರಿವರ್ಸ್ ಕೆಮಿಕಲ್ ರಿಯಾಕ್ಷನ್, ರಿವರ್ಸ್ ಆಯ್ತಲ್ವ ಹೀಗೆ, ಹೌದಲ್ವ? ಅಂದರೆ ಸಿ ಈಸ್ ಕನ್ವರ್ಟೆಡ್ ಟು ಡಿ ಆಯ್ತಲ್ವ ಇಲ್ಲಿ. ಸೊ ಸಿ ಡಿ ಇಸ್ ಕನ್ವರ್ಟೆಡ್ ಟು ಎ ಬಿ ಆಯಿತು. ಸೊ ಹೀಗಾಗಿ equilibrium constant of reverse chemical reaction is K1C, the reciprocal of the equilibrium constant Kc for the forward reaction. ಸೊ ಯಾವಾಗ ನಾವು ಫಾರ್ವರ್ಡ್ ರಿಯಾಕ್ಷನ್ ಇರುತ್ತೆ ಆವಾಗ ಓನ್ಲಿ ಕೆ ಅಂತ ಯೂಸ್ ಮಾಡಬೇಕು, ಯಾವಾಗ ರಿವರ್ಸ್ ರಿಯಾಕ್ಷನ್ ಬರುತ್ತೆ ಆವಾಗ K1C ಅಂತ ಯೂಸ್ ಮಾಡಬೇಕು. ಸೊ ಇದನ್ನೇ ಸಿಂಪಲ್ ಆಗಿ ಏನಂತಾರೆ ಅಂದರೆ ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಅಂತ ಕರೀತಾರೆ, ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟು. ಸೊ ಏನಂತ ಲಕ್ಷ್ಮತ, ಸೊ ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಅಂದರೆ ಏನು ಯೂಸ್ ಮಾಡಬೇಕಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಕೆ ಸಿನ ನೀವು ಯೂಸ್ ಮಾಡಬೇಕು. ಏನು ಯೂಸ್ ಮಾಡಬೇಕು, ಕೆ ಸಿ. ಸೊ ಕೆ ಸಿ ಹೆಂಗೆ ಬರ್ತಪ್ಪ ಅಂದರೆ ಪ್ರಾಡಕ್ಟ್ ಅಪಾನ್ ರಿಯಾಕ್ಟೆಂಟು, ಪ್ರಾಡಕ್ಟ್ ಯಾವುದು ಇಲ್ಲಿ ಸಿ ಡಿ ಇದೆ, ರಿಯಾಕ್ಟೆಂಟು ಎ ಬಿ ಇದೆ. ಸೊ ಯಾವಾಗ ನಾವು ಫಾರ್ವರ್ಡ್ ರಿಯಾಕ್ಷನ್ ರೈಟ್ ಮಾಡ್ತೀವಿ ಅಂದರೆ ಎ ಬಿ ಇಸ್ ಕನ್ವರ್ಟೆಡ್ ಟು ಸಿ ಡಿ ರೈಟ್ ಮಾಡ್ತೀವಿ, ಅವಾಗ ಇದೇ ಒಂದು ಇಕ್ವೇಷನ್ ನೀವು ರೈಟ್ ಮಾಡಿ. ವಾಟ್ ಈಸ್ ದ ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಫಾರ್ ಕೆ ಸಿ ಅಂತ ಕೇಳಿದ್ರೆ ಪ್ರಾಡಕ್ಟ್ ಅಪಾನ್ ರಿಯಾಕ್ಟೆಂಟ್ ಸಿ ಡಿ ಬೈ ಎ ಬಿ ಅಂತಲೇ ರೈಟ್ ಮಾಡಿ. ಯಾವಾಗ ನಿಮಗೆ ರಿವರ್ಸ್ ರಿಯಾಕ್ಷನ್ ಕೇಳ್ತಾರೆ ಅವಾಗ ನೀವು ಏನು ರೈಟ್ ಮಾಡಬೇಕಂದ್ರೆ ಇಲ್ಲಿದೆ ನೋಡಿ, ಅವಾಗ ನೀವು ರೈಟ್ ಮಾಡೋದು ಏನಪ್ಪ ಅಂದರೆ ಇದು K1C ಈಸ್ ಈಕ್ವಲ್ ಟು ಎ ಬಿ ಅಪಾನ್ ಸಿ ಡಿ ಈಸ್ ಈಕ್ವಲ್ ಟು 1 ಅಪಾನ್ ಕೆ ಸಿ. ಈ ಒಂದು ಇಕ್ವೇಷನ್ನ ನೀವು ರೈಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಇಕ್ವೇಷನ್ನ ರೈಟ್ ಮಾಡಿ. ಇದಕ್ಕೇನಂತಾರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಅಂತ ಕರೀತಾರೆ. ಯಾವುದು, ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟು. ಇದೇ ಥರ ಸೇಮ್ ಇನ್ನೊಂದು ಇಕ್ವೇಷನ್ ಬರುತ್ತೆ. ಆ ಇಕ್ವೇಷನ್ ಏನಪ್ಪ ಅಂದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ವಿತ್ ರೆಸ್ಪೆಕ್ಟ್ ಟು ಪಾರ್ಷಿಯಲ್ ಪ್ರೆಷರು. ಯಾವಾಗ ಪಾರ್ಷಿಯಲ್ ಪ್ರೆಷರ್ ಇರುತ್ತೆ ಆವಾಗ ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಯಾವ ಥರನ ನಾವು ಫೈಂಡ್ ಔಟ್ ಮಾಡ್ಬೋದು ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಫಸ್ಟ್ ಆಫ್ ಆಲ್ ಸ್ವಲ್ಪ ಸ್ಕ್ರೀನ್ ಝೂಮ್ ಮಾಡ್ತೀನಿ. ಫಾರ್ ಎ ರಿಯಾಕ್ಷನ್ ಇನ್ವಾಲ್ವಿಂಗ್ ದ ಗ್ಯಾಸಸ್ಸು, ಯಾವ ರಿಯಾಕ್ಷನ್ನು ಗ್ಯಾಸಸ್ನಲ್ಲಿ ಇನ್ವಾಲ್ವ್ ಆಗಿರುತ್ತೋ ಅದಕ್ಕೆ ಜಸ್ಟ್ ಪ್ರೆಷರ್ ಬರುತ್ತೆ. ಎಲ್ಲ ರಿಯಾಕ್ಷನ್ಗೂ ಪ್ರೆಷರ್ ಬರಲ್ಲ, ಯಾವುದು ಗ್ಯಾಸಸ್ ರಿಯಾಕ್ಷನ್ ಇರುತ್ತೆ. ಈಗ ನೋಡಿ ಎ ಮತ್ತು ಬಿ ಏನಿದೆ, ಇದು ಎರಡು ಗ್ಯಾಸ್ ಇದೆ, ಸಿ ಮತ್ತು ಡಿ ಇದು ಕೂಡ ಗ್ಯಾಸಸ್ ಇದೆ. ಸೊ ಎರಡು ಯಾವಾಗ ಗ್ಯಾಸಸ್ ಸ್ಟೇಟ್ನಲ್ಲಿ ಇರುತ್ತೆ ಆವಾಗ ಪಾರ್ಷಿಯಲ್ ಪ್ರೆಷರ್ ಅಪ್ಲೈ ಆಗುತ್ತೆ, ಹೌದಲ್ವಾ? ಸೊ ಕಾನ್ವೆಂಟ್ ಟು ಎಕ್ಸ್ಪ್ರೆಸ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಇನ್ ಟರ್ಮ್ಸ್ ಆಫ್ ಪಾರ್ಷಿಯಲ್ ಪ್ರೆಷರು ಅಲ್ಲ. ಸೊ ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ನ ನಾವಿಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಗಿ ಅದನ್ನು ನಾವು ಎಕ್ಸ್ಪ್ರೆಷನ್ ಮಾಡಬೇಕಾಗಿದೆ ಅಲ್ವಾ. ಸೊ ಎ ಬಿ ನೋಡಿ ಗ್ಯಾಸ್ ಇದೆ, ಸಿ ಡಿ ಕೂಡ ಗ್ಯಾಸ್ ಇದೆ. ಸೊ ಅದರದ್ದು ನಾವು ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ನ ರೈಟ್ ಮಾಡಿದ್ರೆ ಯಾವ ಥರ ರೈಟ್ ಮಾಡ್ಬೋದು, ಈ ಥರ ರೈಟ್ ಮಾಡ್ಬೋದಾ ನೋಡಿ. ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಅಂದರೆ ಏನು ಯೂಸ್ ಮಾಡ್ತೀವಿ ನಾವು, ಕೆ ಸಿ ಯೂಸ್ ಮಾಡ್ತೀವಿ. ಅದನ್ನೇ ನಾವು ಎಕ್ಸ್ಪ್ರೆಷನ್ ಯಾವ ಥರ ಮಾಡ್ತಾ ಇದ್ದೀವಿ ಇಲ್ಲಿ ಕೆ ಪಿ ಈ ಒಂದು ಫಾರ್ಮೆಟಲ್ಲಿ ಎಕ್ಸ್ಪ್ರೆಷನ್ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕೂಡ ಅದೇ ನೋಡಿ, ಪ್ರಾಡಕ್ಟ್ ಏನಿದೆ ಹೇಳಿ ನಮಗಿಲ್ಲಿ ಏನಿದೆ, ಸಿ ಡಿ ಇದೆ ಅಲ್ವಾ. ಸೊ ಸಿ ಡಿ ಇದೆ ಅಲ್ವಾ, ಸೊ ಇಲ್ಲಿ ಸಿ ಡಿ ಬಂದಿದೆ, ಇಲ್ಲಿ ಸಿ ಇದೆ, ಇಲ್ಲಿ ಡಿ ಇದೆ, ಅಂದರೆ ಪಿ ಸಿ ಬ್ರೆಕೆಟ್ ಸಿ ಪಿ ಡಿ ಬ್ರೆಕೆಟ್ ಡಿ ಅಂತ ಕೊಟ್ಟಿದ್ದಾರೆ. ಈ ಪಿ ಅಂದರೆ ಏನು ಯೂಸ್ ಅಂದರೆ ಇಲ್ಲಿ ಫೇರ್ ಪಿ ಎ ಪಿ ಬಿ ಇಲ್ಲಿ ಕೊಟ್ಟಿದ್ದಾರೆ. ಪಿ ಎ ಪಿ ಬಿ ಪಿ ಸಿ ಪಿ ಡಿ ಆರ್ ದ ಈಕ್ವಿಲಿಬ್ರಿಯಮ್ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಬಿ ಸಿ ಡಿ ರೆಸ್ಪೆಕ್ಟಿವ್ಲಿ. ಈ ಪಿ ಅಂತಕ್ಕಂಥ ವರ್ಡ್ ಏನು ಇಂಡಿಕೇಶನ್ ಮಾಡುತ್ತೆ ಅಂದರೆ ಪಾರ್ಷಿಯಲ್ ಪ್ರೆಷರು. ಇನ್ಕ ಒಂದು ಇಕ್ವೇಷನ್ ನಾವು ಏನು ಯೂಸ್ ಮಾಡಿದ್ವಿ, ಜಸ್ಟ್ ಇಲ್ಲಿ ಪ್ರಾಡಕ್ಟ್ ಅಪಾನ್ ರಿಯಾಕ್ಟೆಂಟ್ ಡೈರೆಕ್ಟ್ಲಿ ಸಿ ಡಿ ಅಪಾನ್ ಎ ಬಿ ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ ಎಕ್ಸ್ಟ್ರಾ ಈ ಪಿ ಅಂತಕ್ಕಂಥ ಒಂದು ಎಕ್ಸ್ಟ್ರಾ ನಾವಿಲ್ಲಿ ಆ್ಯಡ್ ಮಾಡಿದ್ವಿ. ಈ ಪಿ ಇಂಡಿಕೇಶನ್ ಮಾಡುತ್ತೆ ನಮಗೆ ಪಾರ್ಷಿಯಲ್ ಪ್ರೆಷರು. ಏನಿದು, ಪಾರ್ಷಿಯಲ್ ಪ್ರೆಷರ್ ಆಫ್ ರಿಯಾಕ್ಟೆಂಟ್ ಡಿವೈಡ್ ಬೈ ಪಾರ್ಷಿಯಲ್ ಪ್ರೆಷರ್ ಆಫ್ ದ
ಪ್ರಾಡಕ್ಟು ಅದು ಇಂಡಿಕೇಶನ್ ಮಾಡ್ತಾ ಇರುತ್ತೆ. ಸೊ ಈ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಅಂದರೆ ಪಾರ್ಷಿಯಲ್ ಪ್ರೆಷರ್ ಕೂಡ ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು ನಿಮ್ಗೆ ಅವರಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆಗೇನೆ ನಾವು ಐಡಿಯಲ್ ಗ್ಯಾಸ್ ಇಕ್ವೇಷನ್ನ ಒಂದು ಯೂಸ್ ಮಾಡಿಕೊಂಡ್ರೆ ಅದರ ಸಿಗ್ನಿಫಿಕೆನ್ಸ್ ಎಲ್ಲೆಲ್ಲಾಗುತ್ತೆ, ಸೊ ಅದನ್ನು ಕೂಡ ಅವ್ರು ಕೊಟ್ಟಿದ್ದಾರೆ ನೋಡಿ. ಐಡಿಯಲ್ ಗ್ಯಾಸ್ ಇಕ್ವೇಷನ್ ಏನು ಹೇಳುತ್ತೆ ನಮಗೆ, ಪಿ ವಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ ಹೇಳುತ್ತೆ ನಮ್ಗೆ. ಪಿ ವಿ ಈಕ್ವಲ್ ಟು ಎನ್ ಆರ್ ಟಿ ಇದು ಐಡಿಯಲ್ ಗ್ಯಾಸ್ ಇಕ್ವೇಷನ್. ಇಲ್ಲಿ ಪಿ ಅಂದರೆ ಏನು, ಪ್ರೆಷರು, ಎನ್ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸು, ಆಮೇಲೆ ಫಿ ಅಂದರೆ ವಾಲ್ಯೂಮ್ ಇನ್ ದ ಡಿ ಎಮ್ ಕ್ಯೂಬ್ ಆರ್ ಲೀಟರ್, ಆರ್ ಅಂದರೆ ಗ್ಯಾಸ್ ಕಾನ್ಸ್ಟಂಟು, ಟಿ ಅಂದರೆ ಅಬ್ಸಲ್ಯೂಟ್ ಟೆಂಪ್ರೇಚರು. ಸೊ ಇದನ್ನು ಯೂಸ್ ಮಾಡಿಕೊಂಡು ಅಂದರೆ ಐಡಿಯಲ್ ಗ್ಯಾಸ್ನ ಯೂಸ್ ಮಾಡಿಕೊಂಡು ಪಾರ್ಷಿಯಲ್ ಪ್ರೆಷರು ಆಮೇಲೆ ಕಾನ್ಸಂಟ್ರೇಷನಲ್ಲಿ ಇರ್ತಕ್ಕಂಥ ಒಂದು ರಿಲೇಷನ್ಶಿಪ್ ಯಾವ ಥರ ಇದೆ ಅದನ್ನು ಕೂಡ ನಮಗೆ ಸ್ಟಡಿ ಮಾಡೋಕ್ಕೆ ಬರುತ್ತೆ. ಇದರಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ದ ಪಾರ್ಷಿಯಲ್ ಪ್ರೆಷರ್ ಆ್ಯಂಡ್ ಕಾನ್ಸಂಟ್ರೇಷನ್ ಟರ್ಮ್ಸು ಇದನ್ನು ಕೂಡ ನಮಗೆ ಸ್ಟಡಿ ಮಾಡೋಕ್ಕೆ ಬರುತ್ತೆ. ಸೊ ಯಾವ ಥರ ನಮಗೆ ಇಕ್ವೇಷನ್ ಸಿಗಬಹುದು ನೋಡಿ. ಫಾರ್ ಎ ಮಿಕ್ಸ್ಚರ್ ಆಫ್ ದ ಐಡಿಯಲ್ ಗ್ಯಾಸ್, ಒಂದು ನಿಮಿಷ. ಓಕೆ, ಫಾರ್ ದ ಮಿಕ್ಸ್ಚರ್ ಆಫ್ ದ ಐಡಿಯಲ್ ಗ್ಯಾಸ್, ಒಂದು ಐಡಿಯಲ್ ಗ್ಯಾಸ್ ಇದೆ. ದ ಪಾರ್ಷಿಯಲ್ ಪ್ರೆಷರ್ ಆಫ್ ಈಚ್ ಕಂಪೋನೆಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಕಾನ್ಸಂಟ್ರೇಷನ್ ಆಟ್ ಕಾನ್ಸ್ಟಂಟ್ ಟೆಂಪರೇಚರ್. ನೋಡಿ, ಫಾರ್ ಕಂಪೌಂಡ್ ಎ ಇದೆ. ಸೊ ಎ ಅಂತಕ್ಕಂಥ ಒಂದು ಕಂಪೌಂಡ್ ಸಲುವಾಗಿ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಪಿ ಎ ಫಿ ಈಸ್ ಈಕ್ವಲ್ ಟು ಎನ್ ಎ ಆರ್ ಟಿ. ಯಾಕಂದರೆ ಇಲ್ಲಿ ಎ ಅಂತಕ್ಕಂಥ ಏನು ಕೊಡ್ತಿಲ್ಲಿ, ಒನ್ ಆಫ್ ದ ಕಂಪೋನೆಂಟ್ ಎ. ಸೊ ಅದಕ್ಕೆ ನಾವು ಪಿ ವಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ ಯೂಸ್ ಮಾಡೋ ಬದಲಿ ಪಿ ಎ ಫಿ ಈಸ್ ಈಕ್ವಲ್ ಟು ಎನ್ ಎ ಆರ್ ಟಿ ಅಂತಕ್ಕಂಥದ್ದು ಒಂದು ಇಕ್ವೇಷನಲ್ಲಿ ನಾವು ಕನ್ವರ್ಟ್ ಮಾಡ್ಕೋಬೇಕು. ಸೊ ಇದರಲ್ಲಿ ಎನ್ ಎ ಅಪಾನ್ ಫಿ ಅಂದರೆ ಏನು, ಇಟ್ ಈಸ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಎ ಇನ್ ಮೋಲ್ಸ್ ಪರ್ ಡಿ ಎಮ್ ಕ್ಯೂಬ್, ಹೌದಲ್ವಾ. ಸೊ ನಾವೇನು ಯೂಸ್ ಮಾಡ್ತೀವಿ, ಎನ್ ಎ ಅಪಾನ್ ಫಿ. ಈ ಎನ್ ಎ ಅಪಾನ್ ಫಿ ಅಂದ್ರೆ ಏನು, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಎ. ದೇರ್ ಫೋರ್ ಇದನ್ನೇ ನಾವು ಕನ್ವರ್ಷನ್ ಯಾವ ಥರ ಮಾಡ್ತೀವಿ, ಪಿ ಎ ಈಸ್ ಈಕ್ವಲ್ ಟು ಎನ್ ಎ ಫಿ ಇಂಟು ಆರ್ ಟಿ, ಎನ್ ಎ ಫಿ ಇಂಟು ಆರ್ ಟಿ. ಫೇರ್ ಎನ್ ಎ ಫಿ ಈಸ್ ಈಕ್ವಲ್ ಟು ಎ ಅಂತ ನಾವು ತೊಗೊಂಡ್ರೆ ಉಳಿತೆ ನಮ್ಗೆ ಜಸ್ಟ್ ಇಲ್ಲಿ ಪಿ ಎ ಈಸ್ ಈಕ್ವಲ್ ಟು ಎ ಆರ್ ಟಿ ಅಷ್ಟೇ ಉಳಿಯುತ್ತೆ. ಸೊ ಇದು ಎದ್ರ ಸಂಬಂಧ ಅಂದರೆ ಕಂಪೋನೆಂಟ್ ಎ ಸಲುವಾಗಿ ನಮಗೆ ಕೊನೆಯದಾಗಿ ಸಿಗೋದು ಈ ಒಂದು ಇಕ್ವೇಷನ್ ಯಾವುದು, ಪಿ ಎ. ಒಂದು ನಿಮಿಷ ಕರೆಕ್ಟಾಗಿ ಬಾಕ್ಸ್ ಹಾಕ್ತೀನಿ ಇಲ್ಲಿ. ಪಿ ಎ ಈಸ್ ಈಕ್ವಲ್ ಟು ಎ ಆರ್ ಟಿ. ಇದು ಯಾವ ಒಂದು ಕಂಪೋನೆಂಟ್ ಸಲುವಾಗಿ, ಎ. ಸಪೋಸ್ ನಾವು ಎನ ಅಷ್ಟೇ ಯೂಸ್ ಮಾಡಿದ್ರೆ ಗ್ಯಾಸ್ ಮಾಲಿಕ್ಯೂಲ್ ಅಂತ ತಿಳ್ಕೊಳ್ಳಿ. ಸೊ ಎ ಇದ್ದರೆ ಆವಾಗ ಇದ್ರ ವ್ಯಾಲ್ಯೂ ಏನು ಬರುತ್ತೆ, ಪಿ ಎ ಈಸ್ ಈಕ್ವಲ್ ಟು ಎ ಆರ್ ಟಿ. ಪಿ ಎ ಈಸ್ ಈಕ್ವಲ್ ಟು ಎ ಆರ್ ಟಿ ಬರುತ್ತೆ, ಹೌದಲ್ವಾ. ಸೊ ಸಿಮಿಲರ್ಲಿ ಫಾರ್ ಕಂಪೋನೆಂಟ್ ಬಿ, ಫಾರ್ ಕಂಪೋನೆಂಟ್ ಸಿ, ಫಾರ್ ಕಂಪೋನೆಂಟ್ ಡಿ. ಸೊ ಇದ್ರ ಸಲುವಾಗಿ ಕೂಡ ನಾವು ಈ ಥರ ಒಂದು ಇಕ್ವೇಷನ್ನ ಯೂಸ್ ಮಾಡ್ಕೋಬಹುದು. ಫಾರ್ ಕಂಪೋನೆಂಟ್ ಬಿ ಇದ್ದರೆ ಪಿ ಬಿ ಈಸ್ ಈಕ್ವಲ್ ಟು ಬಿ ಆರ್ ಟಿ ತೊಗೋಬಹುದಾ. ಇದೇ ಥರ ಪಿ ಸಿ ಅಂದರೆ ಸಿ ಕಂಪೋನೆಂಟ್ ಸಲುವಾಗಿ ಪಿ ಸಿ ಈಸ್ ಈಕ್ವಲ್ ಟು ಸಿ ಆರ್ ಟಿ ತೊಗೋಬಹುದಾ. ಇದೇ ಥರ ಡಿ ಒಂದು ತೊಗೊಂಡ್ರೆ ಅದ್ರ ಸಲುವಾಗಿ ನಾವು ಪಿ ಡಿ ಈಸ್ ಈಕ್ವಲ್ ಟು ಡಿ ಆರ್ ಟಿ ತೊಗೋಬಹುದಾ, ತೊಗೊಳಕ್ಕೆ ಬರುತ್ತೆ. ಸೊ ಈ ಒಂದು ಇಕ್ವೇಷನ್ನ ಅಲ್ಲಿ ಅವರು ಯೂಸ್ ಮಾಡ್ಕೊಂತ ಕೊಟ್ಟಿದ್ದಾರೆ. ಸೊ ಈ ಥರ ಯೂಸ್ ಮಾಡಿ ನಮಗೆ ಕೆ ಪಿ ಮತ್ತು ಕೆ ಸಿ ನಲ್ಲಿರ್ತಕ್ಕಂಥ ರಿಲೇಷನ್ಸು ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ನಮಗೆ ತೆಗಿಯೋಕ್ಕೆ ಬರುತ್ತೆ. ನೋಡಿ, ಕನ್ಸಿಡರ್ ಜನರಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ನಿಮಗೆ. ಸೊ ಈ ಫಸ್ಟ್ ಆಫ್ ಆಲ್ ನಾವು ಜನರಲ್ ರಿಯಾಕ್ಷನ್ ಕನ್ಸಿಡರ್ ಮಾಡಿ. ಫಸ್ಟ್ ಆಫ್ ಆಲು ಈ ಒಂದು ಜನರಲ್ ರಿಯಾಕ್ಷನ್ ಕನ್ಸಿಡರ್ ಮಾಡಿ. ಎ ಬಿ ಇಸ್ ಕನ್ವರ್ಟೆಡ್ ಇಂಟು ಸಿ ಡಿ ಇದೆ, ಸಿ ಡಿ ಇದೆ. ಸೊ ಈ ಒಂದು ರಿಯಾಕ್ಷನಲ್ಲಿ ನಿಮಗೆ ಫಾರ್ವರ್ಡ್ ರಿಯಾಕ್ಷನ್ ಇದೆ, ಆಮೇಲೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಇದೆ. ಸೊ ಇದರ ಮುಖಾಂತರ ಕೆ ಪಿ ಮತ್ತು ಕೆ ಸಿನಲ್ಲಿ ಇರ್ತಕ್ಕಂಥ ರಿಲೇಷನ್ಸ್ನ ನಮಗೆ ಫೈಂಡ್ ಮಾಡೋಕ್ಕೆ ಬರುತ್ತೆ. ನೋಡಿ, ಸಬ್ಸ್ಟಿಟ್ಯೂಟಿಂಗ್ ಎಕ್ಸ್ಪ್ರೆಷನ್ ಪಿ ಎ, ಪಿ ಬಿ, ಪಿ ಡಿ, ಪಿ ಸಿ ಇವೆಲ್ಲಗಳನ್ನು 12.6ನಲ್ಲಿ ಏನು ಮಾಡಿ, ಸಬ್ಸ್ಟಿಟ್ಯೂಷನ್ ಮಾಡಿ, ಫಿಲಪ್ ಮಾಡಿ, ಗೊತ್ತಾ. ನೋಡಿ ಈ ಥರ ಸಿ ಆರ್ ಟಿ, ಡಿ ಆರ್ ಟಿ, ಎ ಆರ್ ಟಿ, ಬಿ ಆರ್ ಟಿ ಅಂದರೆ ಸಿ ಡಿ ಅಂದರೆ ಪ್ರಾಡಕ್ಟ್ ಅಪಾನ್ ರಿಯಾಕ್ಟೆಂಟ್ ನಿಮಗೆ ಕೊಟ್ಟಿದ್ದಾರೆ ಅಲ್ವಾ. ಸೊ ಫಿಲಪ್ ಮಾಡಿದ್ರೆ ಸೊ ಈ ಥರ ಒಂದು ಇಕ್ವೇಷನ್ ನಮಗೆ ಸಿಗುತ್ತೆ. ಇದನ್ನೇ ಸ್ವಲ್ಪ ನಾವು ಕನ್ವರ್ಟ್ ಮಾಡಿದ್ರೆ ಈ ಒಂದು ಇಕ್ವೇಷನ್ ನಮಗೆ ಸಿಗುತ್ತೆ. ಸಿ ಡಿ ಆರ್ ಟಿ ಸಿ ಪ್ಲಸ್ ಡಿ, ಎ ಬಿ ಆರ್ ಟಿ ಎ ಪ್ಲಸ್ ಬಿ ಅಂತ ಒಂದು ಇಕ್ವೇಷನ್ ನಮಗೆ ಸಿಗುತ್ತೆ. ಇನ್ನು ಇಲ್ಲಿರ್ತಕ್ಕಂಥ ಕಾಮನ್ ಟರ್ಮ್ಸ್ ಯಾವ್ಯಾವ ಬರುತ್ತೆ ಅದನ್ನು ನೋಡಿ. ಕಾಮನ್ ಟರ್ಮ್ಸ್ ಯಾವುದಪ್ಪ ಅಂದರೆ ಆರ್ ಟಿ, ಇದು ಕಾಮನ್ ಟರ್ಮ್ಸ್ ಅಲ್ವಾ ಎರಡು ಕಡೆ. ಸೊ ಮೇನು
ಸಿ ಡಿ ಅಪಾನ್ ಎ ಬಿ ಅಂತ ಇಟ್ಕೊಳ್ಳಿ ಇಂಟು ಈ ಆರ್ ಟಿನ ಕಾಮನ್ ತಗೊಳ್ಳಿ ಆರ್ ಟಿ, ಆಮೇಲೆ ಸಿ ಡಿ ಮತ್ತು ಎ ಬಿ ಇದು ಕೂಡ ಒಂದು ಕಾಮನ್ ಟರ್ಮ್ಸ್ ಅದನ್ನು ಕೂಡ ಈ ಕಡೆ ಹೊರಗೆ ತಗೊಳ್ಳಿ. ಸೊ ನೆಕ್ಸ್ಟ್ ನೋಡಿ ಇದಾಯ್ತಾ. ಆಮೇಲೆ ಇದಕ್ಕೆ ಬನ್ನಿ, ಸಿ ಡಿ ಅಪಾನ್ ಎ ಬಿ ಇಂಟು ಆರ್ ಟಿ ಸಿ ಪ್ಲಸ್ ಡಿ ಮೈನಸ್ ಎ ಪ್ಲಸ್ ಬಿ ಅಂದ್ರೆ ಡೆಲ್ಟಾ ಎನ್ ಅಂತ ಯೂಸ್ ಮಾಡಿದ್ದೀವಿ. ಈ ಡೆಲ್ಟಾ ಎನ್ ಏನಪ್ಪ ಅಂದರೆ ಚೇಂಜ್ ಇನ್ ಪ್ರಾಡಕ್ಟ್ ಆ್ಯಂಡ್ ರಿಯಾಕ್ಟೆಂಟು ಅಥವಾ ಚೇಂಜ್ ಇನ್ ರಿಯಾಕ್ಟೆಂಟ್ ಆ್ಯಂಡ್ ದ ಪ್ರಾಡಕ್ಟು. ಸೊ ಸಿ ಡಿ ಮೈನಸ್ ಎ ಬಿ ಅಂದ್ರೆ ಡೆಲ್ಟಾ ಎನ್, ಅದನ್ನು ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಯೂಸ್ ಮಾಡ್ಕೊಳ್ಳಿ ಆಯಿತಾ. ಸೊ ಯೂಸ್ ಮಾಡಿದಾಗ ನಿಮಗೆ ಈ ಒಂದು ಇಕ್ವೇಷನ್ ಇಲ್ಲಿ ಸಿಗುತ್ತೆ. ಇದಂತಾರೆ ಬಟ್ ಕೆ ಸಿ ಈಸ್ ಈಕ್ವಲ್ ಟು ಸಿ ಡಿ ಅಪಾನ್ ಎ ಬಿ ಅಂತ ಕೊಟ್ಟಿರಿ. ಎಲ್ಲಿಂದ? ಇಕ್ವೇಷನ್ 12.5 ನಿಮ್ಗೆ ಆಲ್ರೆಡಿ ನಾನು ಜಸ್ಟ್ ನಿಮ್ಗೆ ಹೇಳಿದ್ದೆ. ಸೊ ಆ ಒಂದು ಇಕ್ವೇಷನಲ್ಲಿ ಸಿ ಡಿ ಅಪಾನ್ ಎ ಬಿ ಅಂದ್ರೆ ಕೆ ಸಿ ಯೂಸ್ ಮಾಡಿ ಅಂತ ಅವ್ರು ನಿಮ್ಗೆ ಹೇಳಿದ್ರು, ಹೌದಲ್ವಾ. ಸೊ ನೆಕ್ಸ್ಟ್ ಏನು ಬರುತ್ತೆ? ಸೊ ಏನು ಇಕ್ವೇಷನ್ ಅಪ್ಲೈ ಮಾಡಿ, ಕೆ ಪಿ ಇಲ್ಲ ಆಯಿತಾ. ಸೊ ಈ ಇಕ್ವೇಷನ್ ಅಂದ್ರೆ ಕೆ ಸಿ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ಈ ಇಕ್ವೇಷನ್ ಸಲುವಾಗಿ ನಾವು ಕೆ ಸಿನ ಯೂಸ್ ಮಾಡಿ. ಕೆ ಪಿ ಈಸ್ ಈಕ್ವಲ್ ಟು ಕೆ ಸಿ ಮುಂದೆ ಇರ್ತಕ್ಕಂಥದ್ದು ಆರ್ ಟಿ ಡೆಲ್ಟಾ ಎನ್ನು. ಸೊ ಈ ಒಂದು ಇಕ್ವೇಷನ್ ನಾವು ಏನಂತೀವಿ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ದ ಕೆ ಸಿ ಆ್ಯಂಡ್ ದ ಕೆ ಪಿ. ಡೆಲ್ಟಾ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಡೆಲ್ಟಾ ಎನ್ ಅಂದ್ರೆ ನಾವು ಏನು ತೊಗೊಂಡಿದ್ದೀವಿ, ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಸ್ ಪ್ರಾಡಕ್ಟ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಸ್ ಪ್ರಾಡಕ್ಟ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಸ್ ರಿಯಾಕ್ಟೆಂಟ್ ಇನ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್. ಸೊ ಕೊನೆಯದಾಗಿ ಯಾವ ಇಕ್ವೇಷನ್ ಸಿಗ್ತದೆ ನಮಗೆ? ಈ ಟೋಟಲ್ ಆಗಿ ಸಿಗೋದು ಈ ಒಂದು ಇಕ್ವೇಷನ್ ಯಾವುದು? ಕೆ ಪಿ ಇಕ್ವಲ್ ಟು ಕೆ ಸಿ ಆರ್ ಟಿ ಡೆಲ್ಟಾ ಎನ್. ಈ ಒಂದು ಇಕ್ವೇಷನ್ ಅಂದ್ರೆ ರಿಲೇಷನ್ಶಿಪ್ ಬಿಟ್ವೀನ್ ಕೆ ಪಿ ಆ್ಯಂಡ್ ದ ಕೆ ಸಿ. ನೆಕ್ಸ್ಟ್ ಹೋಗುವ ಹೋಮೋಜಿನಿಯಸ್ ಆ್ಯಂಡ್ ದ ಹೆಟ್ರೋಜಿನಿಯಸ್ ರಿಯಾಕ್ಷನ್ನು. ನೆಕ್ಸ್ಟ್ ನೋಡಿ, ಹೋಮೋಜಿನಿಯಸ್ ರಿಯಾಕ್ಷನ್ ಮತ್ತು ಹೆಟ್ರೋಜಿನಿಯಸ್ ರಿಯಾಕ್ಷನ್ ಯಾವಾಗ ಅಂತೀವಿ ಅಂದರೆ, ಹೋಮೋಜಿನಿಯಸ್ ರಿಯಾಕ್ಷನ್ ಅಂದರೆ ಯಾವಾಗ ಅಂತೀವಿ ಅಂದರೆ ಆಲ್ ದ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಆರ್ ಇನ್ ದ ಸೇಮ್ ಫೇಸು. ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಏನಿರ್ತಾವಲ್ಲ, ಸೊ ಪ್ರತಿಯೊಂದು ಥರದ ಫೇಸು ಸೇಮ್ ಸ್ಟೇಟ್ನಲ್ಲಿ ಇರಬೇಕು. ಸಪೋಸ್ ಈ ಎಚ್ ಐ ಏನಿದೆಯಲ್ಲ, ಇದು ಯಾವ ಸ್ಟೇಟ್ನಲ್ಲಿದೆ? ಈಗ ಗ್ಯಾಸಸ್ ಸ್ಟೇಟ್ನಲ್ಲಿದೆ. ಇದರಿಂದ ತಯಾರಾಗ್ತಕ್ಕಂಥ ಪ್ರಾಡಕ್ಟ್ ಯಾವಪ್ಪ ಅಂದರೆ H2 ಮತ್ತು I2. ಇದು ಕೂಡ ಗ್ಯಾಸಸ್ ಸ್ಟೇಟ್ನಲ್ಲಿದೆ. ಸಿಂಪಲಾಗಿ ಹೇಳಬೇಕಂದ್ರೆ ಹೋಮೋಜಿನಿಯಸ್ ಅಂದರೆ ಯಾವಾಗ ಅಂತೀವಿ ಅಂದರೆ ರಿಯಾಕ್ಟೆಂಟ್ ಕೂಡ ಗ್ಯಾಸಸ್ ಸ್ಟೇಟ್ನಲ್ಲಿ ಇರಬೇಕು, ಪ್ರಾಡಕ್ಟ್ ಕೂಡ ಗ್ಯಾಸಸ್ ಸ್ಟೇಟ್ನಲ್ಲಿ ಇರಬೇಕು. ರಿಯಾಕ್ಟೆಂಟ್ ಕೂಡ ಗ್ಯಾಸಸ್ ಸ್ಟೇಟು, ಪ್ರಾಡಕ್ಟ್ ಕೂಡ ಗ್ಯಾಸಸ್ ಸ್ಟೇಟ್ನಲ್ಲಿದ್ದರೆ ಅಥವಾ ಸೇಮ್ ಫೇಸ್ನಲ್ಲಿದ್ದರೆ ಅದಕ್ಕೆ ನಾವು ಹೋಮೋಜಿನಿಯಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ತಿಳ್ಕೊಳ್ಳಿ. ಹೋಮೋಜಿನಿಯಸ್ ಅಂದರೆ ಸೇಮ್ ಫೇಸ್ನಲ್ಲಿ ಇರಬೇಕು. ಅದು ಗ್ಯಾಸಸ್ ಇರ್ಬೋದು ಅಥವಾ ಸಾಲಿಡ್ ಇರ್ಬೋದು ಅಥವಾ ಲಿಕ್ವಿಡ್ ಇರೋದು ಬೇಕಾದಿರಲಿ, ಬಟ್ ಎಲ್ಲ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟು ಸೇಮ್ ಫೇಸ್ನಲ್ಲಿ ಇರಬೇಕು. ಅದಕ್ಕೆ ನಾವು ಹೋಮೋಜಿನಿಯಸ್ ಅಂತ ಕರಿತೀವಿ. ಇದೇ ಥರ ಸೆಕೆಂಡ್ ಒಂದು ಬರುತ್ತೆ, ಹೆಟ್ರೋಜಿನಿಯಸ್ ರಿಯಾಕ್ಷನ್. ಹೆಟ್ರೋಜಿನಿಯಸ್ ರಿಯಾಕ್ಷನ್ ಅಂದ್ರೇನು? ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟು ಪ್ರೆಸೆಂಟ್ ಇನ್ ದ ಡಿಫ್ರೆಂಟ್ ಫೇಸು. ನೋಡಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅವ್ರು ನಿಮಗೆ. ಯಾವುದೇ ರಿಯಾಕ್ಷನ್ನಲ್ಲಿ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ಗಳು ಎರಡು ಡಿಫ್ರೆಂಟ್ ಫೇಸ್ನಲ್ಲಿ ಪ್ರೆಸೆಂಟ್ ಆಗಿರಬೇಕು. ಒಂದು ಎಕ್ಸಾಂಪಲ್ ಕೊಟ್ಟೆ ನೋಡಿ, NH3 ಇದು ಗ್ಯಾಸಸ್ ಸ್ಟೇಟ್ನಲ್ಲಿದೆ, ಕ್ಲೋರಿನ್ ಕೂಡ ಗ್ಯಾಸಸ್ ಸ್ಟೇಟ್ನಲ್ಲಿದೆ. ಬಟ್ ಇದರಿಂದ ತಯಾರಾಗಿರ್ತಕ್ಕಂಥ ಅಮೋನಿಯಂ ಕ್ಲೋರೈಡ್ NH4Cl ಏನಿದೆ, ಇದು ಸಾಲಿಡ್ ಸ್ಟೇಟ್ನಲ್ಲಿ ಇದೆ. ನೋಡಿ, ಇದು ಗ್ಯಾಸಸ್ ಸ್ಟೇಟು, ಕ್ಲೋರಿನ್ ಗ್ಯಾಸಸ್ ಸ್ಟೇಟು, ಆಮೇಲೆ NH4Cl ಇದು ಸಾಲಿಡ್ ಸ್ಟೇಟು. ಸೊ ಇಲ್ಲಿ ಚೇಂಜ್ ಆಫ್ ದ ಸ್ಟೇಟ್ ಆಯ್ತಲ್ವಾ. ಸೊ ಡಿಫ್ರೆಂಟ್ ಫೇಸ್ನಲ್ಲಿ ಪ್ರೆಸೆಂಟ್ ಆಯಿತು. ಸೊ ಈ ಥರ ಏನಾದರೂ ಇದ್ದರೆ ಸೊ ಅದಕ್ಕೆ ಹೆಟ್ರೋಜಿನಿಯಸ್ ರಿಯಾಕ್ಷನ್ ಅಂತ ಕರಿತೀವಿ. ಅಂತ ಕರಿಬೇಕು, ಹೆಟ್ರೋಜಿನಿಯಸ್ ರಿಯಾಕ್ಷನ್ ಅಂತ. ಇನ್ನು ನೆಕ್ಸ್ಟ್ ಹೋಗುವ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ನೋಡಿ ಕ್ಯಾರೆಕ್ಟರಿಸ್ಟಿಕ್, ಇಲ್ಲಿವರೆಗೂ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಏನಂತ ಸ್ಟಡಿನ ಮಾಡಿದ್ದೀವಿ. ಸೊ ಇದ್ರ ಮೇಲೆ ಯಾವ ಥರ ಒಂದು ಕ್ಯಾರೆಕ್ಟರ್ ಅದಕ್ಕೆ ಬರುತ್ತೆ ಅದನ್ನು ಕೂಡ ನಿಮಗವರು ಸ್ಟಡಿಗೆ ಕೊಟ್ಟಿದ್ದಾರೆ. ನೋಡಿ ಫಸ್ಟ್ ಆಫ್ ಆಲ್ ನೋಡಿ, ದ ವ್ಯಾಲ್ಯೂ ಆಫ್ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಐದರ್ ರಿಯಾಕ್ಟೆಂಟ್ ಆರ್ ದ ಪ್ರಾಡಕ್ಟ್. ಈ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಏನು ವ್ಯಾಲ್ಯೂ ಇರುತ್ತಲ್ಲ, ಇದು ಟೋಟಲ್ ಆಗಿ ಇಂಡಿಪೆಂಡೆಂಟ್ ಇರುತ್ತೆ. ಎದ್ರ ಮೇಲೆ ಇಂಡಿಪೆಂಡೆಂಟ್ ಆಗುತ್ತೆ? ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಟೋಟಲ್ ಆಗಿ ಇಂಡಿಪೆಂಡೆಂಟ್ ಆಗಿರುತ್ತೆ. ಹೌದಾ? ಸೊ ಇದು ಫಸ್ಟ್ ಒಂದು ಕ್ಯಾರೆಕ್ಟರು. ಇನ್ನು ಸೆಕೆಂಡ್ ಕ್ಯಾರೆಕ್ಟರ್ ಏನು ಹೇಳುತ್ತಪ್ಪ ಅಂದರೆ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಈಸ್ ಟೆಂಪರೇಚರ್ ಡಿಪೆಂಡೆಂಟು. ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ
ಟೆಂಪರೇಚರ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ, ಲಕ್ಷ ಇರಲಿ. ಸೊ ಕೆ ಸಿ ಇರ್ಬೋದು ಅಥವಾ ಕೆ ಪಿ ಇರ್ಬೋದು, ಚೇಂಜ್ ವಿತ್ ಚೇಂಜ್ ಇನ್ ಟೆಂಪರೇಚರು. ಕೆ ಸಿ ವ್ಯಾಲ್ಯೂ ಇರಲಿ, ಕೆ ಪಿ ವ್ಯಾಲ್ಯೂ ಇರಲಿ, ಸೊ ಇದು ಟೆಂಪರೇಚರ್ ಯಾವ ಥರ ಚೇಂಜಸ್ ಆಗುತ್ತೆ ಆ ಥರನೇ ಇದು ಕೂಡ ಚೇಂಜಸ್ ಆಗ್ತಾ ಇರುತ್ತೆ, ಹೌದಾ. ಇನ್ನು ಥರ್ಡ್ ಒನ್ ಕ್ಯಾರೆಕ್ಟರ್ ಏನು ಹೇಳುತ್ತಪ್ಪ ಅಂದರೆ, ಥರ್ಡ್ ಒನ್ ಕ್ಯಾರೆಕ್ಟರ್ ನೋಡಿ, equilibrium constant has the value for a particular reversible reaction. So equilibrium constant has a characteristic value for a particular reversible reaction represented by the balanced equation at the given temperature. ಇದು ಒಂದು ಯಾವುದೇ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಇರ್ಬೋದು, ಆ ರಿಯಾಕ್ಷನ್ ಸಂಬಂಧಪಟ್ಟಂಗೆ ಒಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನಲ್ಲಿ ಅದನ್ನು ವಿತ್ ಟೆಂಪರೇಚರ್ನ ಯೂಸ್ ಮಾಡಿಕೊಂಡು ಒಂದು ಬ್ಯಾಲೆನ್ಸ್ಡ್ ಇಕ್ವೇಷನ್ ಫಾರ್ಮೇಷನಲ್ಲಿ ನಾವು ಅದನ್ನು ರೈಟ್ ಮಾಡಬೇಕಾಗುತ್ತೆ. ಸುಮ್ಮನೆ ಏನು ಬೇಕು ಅಂದಾಜೆ ನಮಗೆ ರೈಟ್ ಮಾಡೋಕ್ಕೆ ಬರಲ್ಲ, ಆಯಿತಾ. ಸೊ ಇದೊಂದು ಕ್ಯಾರೆಕ್ಟರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನು ಫೋರ್ತ್ ಒಂದು ಕ್ಯಾರೆಕ್ಟರ್ ಏನು ಹೇಳುತ್ತಪ್ಪ ಅಂದರೆ, ಹೈಯರ್ ವ್ಯಾಲ್ಯೂ ಆಫ್ ಕೆ ಸಿ ಆರ್ ಕೆ ಪಿ ಮೀನ್ಸ್ ಮೋರ್ ಪ್ರಾಡಕ್ಟ್ ಈಸ್ ಫಾರ್ಮ್ಡು. ಸೊ ಹೈಯರ್ ವ್ಯಾಲ್ಯೂ ಯಾವಾಗಿರುತ್ತೆ ಅವಾಗ ಏನು ಹೇಳಿದರೆ ಅವರು, ಮೋರ್ ಪ್ರಾಡಕ್ಟು ಅಲ್ಲಿ ಫಾರ್ಮೇಷನ್ ಆಗುತ್ತೆ. ಯಾವಾಗ? ಹೈಯರ್ ವ್ಯಾಲ್ಯೂ ಆಫ್ ಕೆ ಸಿ ಆ್ಯಂಡ್ ದ ಕೆ ಪಿ. ಕೆ ಸಿ ಅಂದರೆ ಏನು? ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟು. ಕೆ ಪಿ ಅಂದರೆ ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಆ್ಯಟ್ ದ ಪಾರ್ಷಿಯಲ್ ಪ್ರೆಷರು, ಲಕ್ಷಲ್ಲಿ, ಹೌದಾ. ಸೊ ಆ್ಯಂಡ್ ಇಕ್ವಿಲಿಬ್ರಿಯಮ್ ಪಾಯಿಂಟ್ ಈಸ್ ಮೋರ್ ಟುವರ್ಡ್ಸ್ ರೈಟ್ ಹ್ಯಾಂಡ್ ಸೈಡ್ ಆ್ಯಂಡ್ ದ ವೈಸ್ ವರ್ಸ. ಸೊ ಹೈಯರ್ ಕೆ ಸಿ ಮತ್ತು ಕೆ ಪಿ ವ್ಯಾಲ್ಯೂ ಇದ್ದರೆ ಅಲ್ಲಿರ್ತಕ್ಕಂಥ ಪ್ರಾಡಕ್ಟ್ ಕೂಡ ಜಾಸ್ತಿ ನಮಗೆ ಸಿಗುತ್ತೆ, ಅಲ್ಲಿ ಇಕ್ವಿಲಿಬ್ರಿಯಮ್ ಪಾಯಿಂಟ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇವಿಷ್ಟು ಆ ಒಂದು ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ ಇದೆ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಿ, ಆಯಿತಾ. ಏನು ನೆಕ್ಸ್ಟ್ ಒಂದು ಬರುತ್ತೆ, ಅಪ್ಲಿಕೇಶನ್ಸ್ ಆಫ್ ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟು. ನಾವು ಇಲ್ಲಿವರೆಗೂ ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ನ ಸ್ಟಡಿ ಮಾಡ್ತೀವಿ. ಕ್ಯಾರೆಕ್ಟರಿಸ್ಟಿಕ್ ಆಯಿತು, ಫಿಸಿಕಲ್ ಇಕ್ವಿಲಿಬ್ರಿಯಮ್ ಆಯಿತು, ಕೆಮಿಕಲ್ ಇಕ್ವಿಲಿಬ್ರಿಯಮ್ ಆಯಿತು. ನೆಕ್ಸ್ಟು ಅಪ್ಲಿಕೇಶನ್ಸು. ಸೊ ನಾವು ಎಲ್ಲೆಲ್ಲಿ ಇದನ್ನು ಯೂಸ್ ಮಾಡ್ಕೋಬಹುದು. ಫಸ್ಟ್ ಒಂದು ಇದೆ ನೋಡಿ, ಓಕೆ. ಅಪ್ಲಿಕೇಶನ್ಸ್ ಆಫ್ ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ನಲ್ಲಿ ಫಸ್ಟ್ ಒಂದು ಕೊಟ್ಟಿದ್ದಾರೆ ನೋಡಿ ನಿಮಗೆ, ಪ್ರೆಡಿಕ್ಟ್ ದ ಡೈರೆಕ್ಷನ್ ಆಫ್ ದ ರಿಯಾಕ್ಷನ್. ಸೊ ಒಂದು ಯಾವುದಾದ್ರೂ ಒಂದು ರಿಯಾಕ್ಷನ್ ಇದ್ದರೆ ಆ ರಿಯಾಕ್ಷನ್ ಡೈರೆಕ್ಷನ್ ಯಾವ ಥರ ಇದೆ. ಸೊ ರಿಯಾಕ್ಷನ್ ಡೈರೆಕ್ಷನ್ ಅಂದರೆ ಏನು? ಈ ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್ ಏನು ಫಾರ್ವರ್ಡ್ ರಿಯಾಕ್ಷನ್ ಇರುತ್ತೋ ಅಥವಾ ರಿವರ್ಸಿಬಲ್ ರಿಯಾಕ್ಷನ್ ಇರುತ್ತೋ ಅಥವಾ ಇಕ್ವಿಲಿಬ್ರಿಯಮ್ನಲ್ಲೇ ಇರುತ್ತೋ ಅನ್ನೋದನ್ನು ನಮಗೆ ಪ್ರೆಡಿಕ್ಟ್ ಮಾಡೋದು ಬರುತ್ತೆ. ಸೊ ಅದರ ರಿಲೇಟೆಡ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಒಂದು ರಿವರ್ಸಿಬಲ್ ರಿಯಾಕ್ಷನ್ ಎಕ್ಸಾಂಪಲ್ ಅವರು ಕೊಟ್ಟಿದ್ದಾರೆ. ಸೊ ಎ ಬಿ ಇಸ್ ಕನ್ವರ್ಟೆಡ್ ಇಂಟು ಸಿ ಡಿನಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ರಿಯಾಕ್ಷನ್ ಸಲುವಾಗಿ ನಾವು ಇಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ರೇಟ್ ಆಫ್ ರಿಯಾಕ್ಷನ್ ಬರ್ತೀವಿ. ಕೆ ಸಿ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಅಪಾನ್ ರಿಯಾಕ್ಟೆಂಟ್. ಪ್ರಾಡಕ್ಟ್ ಯಾವುದಿದೆ ಇಲ್ಲಿ? ಸಿ ಡಿ ಇದೆ. ರಿಯಾಕ್ಟೆಂಟ್ ಯಾವುದಿದೆ? ಎ ಬಿ ಇದೆ. ಸೊ ಸಿ ಡಿ ಅಪಾನ್ ಎ ಬಿ ಅಂತ ಬರಿತೀವಿ. ಫೇರ್ ಆಲ್ ಕಾನ್ಸಂಟ್ರೇಷನ್ಸ್ ಆರ್ ಇಕ್ವಿಲಿಬ್ರಿಯಮ್ ಕಾನ್ಸಂಟ್ರೇಷನ್. ಫೇರ್ ಆಲ್ ಕಾನ್ಸಂಟ್ರೇಷನ್ಸ್ ಆರ್ ದ ಇಕ್ವಿಲಿಬ್ರಿಯಮ್ ಕಾನ್ಸಂಟ್ರೇಷನು. ಸೊ ಆ ಟೈಮಲ್ಲಿ ನಾವು ಒಂದು ರೇಷೋನ ಯೂಸ್ ಮಾಡ್ತೀವಿ. ಆ ರೇಷೋ ಏನಪ್ಪ ಅಂದರೆ ರಿಯಾಕ್ಷನ್ ಕ್ಯೂಷಂಟ್ ಅಂತ ಯೂಸ್ ಮಾಡ್ತೀವಿ. ಯಾವಾಗ ಎಲ್ಲ ಕಾನ್ಸಂಟ್ರೇಷನ್ಗಳು ಇಕ್ವಿಲಿಬ್ರಿಯಮ್ ಕಾನ್ಸಂಟ್ರೇಷನ್ ಆಗಿರ್ತವೆ. ಸೊ ಅಲ್ಲಿ ಒಂದು ನ್ಯೂ ರೇಷೋನ ನಾವು ಯೂಸ್ ಮಾಡ್ತೀವಿ. ಆ ರೇಷೋ ಏನಪ್ಪ ಅಂದರೆ ರಿಯಾಕ್ಷನ್ ಕ್ಯೂಷಂಟ್ ಅಂತ ಕರಿತೀವಿ. ರಿಯಾಕ್ಷನ್ ಕ್ಯೂಷಂಟ್ ಅದರ ಒಂದು ಸಿಂಬಲ್ ಏನಪ್ಪ ಅಂದರೆ ಕ್ಯೂ ಸಿ. ಅದರ ಸಿಂಬಲ್ ಏನಂದರೆ ಕ್ಯೂ ಸಿ ಅಂತಕ್ಕಂಥದ್ದನ್ನ ನಾವು ಯೂಸ್ ಮಾಡ್ತೀವಿ. ಸೊ ದ ಕಾನ್ಸಂಟ್ರೇಷನ್ಸ್ ಆರ್ ನಾಟ್ ನೆಸಸರಿಲಿ ಇಕ್ವಿಲಿಬ್ರಿಯಮ್ ಕಾನ್ಸಂಟ್ರೇಷನ್ನು. ಸೊ ಅವಾಗ ನಾವು ಕ್ಯೂ ಸಿ ಯೂಸ್ ಮಾಡೋ ಬದಲಿ ಕೆ ಸಿನ ಯೂಸ್ ಮಾಡ್ತೀವಿ. ನೋಡಿ, ಕೆ ಸಿ ಪ್ರಾಡಕ್ಟ್ ಆಫ್ ರಿಯಾಕ್ಟೆಂಟ್ ಇದೆ. ಸೊ ಇಲ್ಲಿ ಕೂಡ ನಾವು ಏನು ತೊಗೋತೀವಿ ಅಂದರೆ ರಿಯಾಕ್ಷನ್ ಕ್ಯೂಷಂಟ್ನ ತೊಗೋತೀವಿ. ಸೇಮ್ ಕ್ಯೂ ಸಿ ಕೆ ಸಿ ಸಲುವಾಗಿ ಕ್ಯೂ ಸಿನ ರಿಪ್ಲೇಸ್ಮೆಂಟ್ ಮಾಡಿದ್ದೀವಿ, ಸಿ ಡಿ ಅಪಾನ್ ಎ ಬಿ ಅಂತ ತೊಗೊಂಡಿದ್ದೀವಿ. ಸೊ ಈ ಥರ ಬರೋದ್ರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಡೈರೆಕ್ಷನ್ ಆಫ್ ದ ರಿಯಾಕ್ಷನ್ ಯಾವ ಕಡೆ ಇದೆ, ಅಂದರೆ ಫಾರ್ವರ್ಡ್ ರಿಯಾಕ್ಷನ್ ಆಗುತ್ತೋ ಅಥವಾ ರಿವರ್ಸ್ ರಿಯಾಕ್ಷನ್ ಆಗುತ್ತೋ ಅಥವಾ ಇಕ್ವಿಲಿಬ್ರಿಯಮ್ನಲ್ಲಿ ಅದು ಸ್ಟಾಪ್ ಆಗುತ್ತೋ. ನೋಡಿ, ಯಾವಾಗ ಕ್ಯೂ ಸಿ ವಿಚ್ ಈಸ್ ಗ್ರೇಟರ್ ದ್ಯಾನ್ ಕೆ ಸಿ, ಕ್ಯೂ ಸಿ ಇಸ್ ಗ್ರೇಟರ್ ದ್ಯಾನ್ ಕೆ ಸಿ ಇದ್ದಾಗ ಅದೇನಾಗುತ್ತಪ್ಪ ಅಂದರೆ ಫಾರ್ವರ್ಡ್ ರಿಯಾಕ್ಷನ್ ಆಗುತ್ತೆ, ನಾಟ್ ಬ್ಯಾಕ್ವರ್ಡ್ ರಿಯಾಕ್ಷನ್ನು. ಕ್ಯೂ ಸಿ ಇಸ್ ಗ್ರೇಟರ್ ದ್ಯಾನ್ ಕೆ ಸಿ ಇದ್ದರೆ ಫಾರ್ವರ್ಡ್ ರಿಯಾಕ್ಷನ್ನು. ಏನು ಕ್ಯೂ ಸಿ ಈಸ್ ಈಕ್ವಲ್ ಟು ಕೆ ಸಿ ಇದ್ದರೆ ರಿಯಾಕ್ಷನ್ ಈಸ್ ಆಟ್
equilibrium and hence no reaction occurs. There is no any reaction occurs. ಇನ್ನು ಲಾಸ್ಟ್ ಒಂದು QC is less than KC. QC is less than KC ಇದ್ರೆ reaction proceed from right to left, that is requiring more reactant to attain the equilibrium. ಸೊ ಇದ್ರ ಒಂದು ಮೇಲೆ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಅದೇನು ಫಾರ್ವರ್ಡ್ ರಿಯಾಕ್ಷನ್ ಇದೆಯೋ ಅಥವಾ ನೋ ರಿಯಾಕ್ಷನ್ ಆಗುತ್ತೋ ಅಥವಾ ರೈಟ್ ಟು ಲೆಫ್ಟ್ ಅಂದರೆ ರಿವರ್ಸ್ ರಿಯಾಕ್ಷನ್ ಆಗುತ್ತೋ ಅನ್ನೋದನ್ನು ನಮಗೆ ಹೇಳೋಕೆ ಬರ್ತದೆ. ಸೊ ಅದಕ್ಕೆ ಫಸ್ಟ್ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಟು ಪ್ರೆಡಿಕ್ಟ್ ದ ಡೈರೆಕ್ಷನ್ ಆಫ್ ದ ರಿಯಾಕ್ಷನ್. ಇದೇ ಥರ ಸೆಕೆಂಡ್ ಒಂದು ಅಪ್ಲಿಕೇಶನ್ ಇದೆ ಟು ಕ್ಯಾಲ್ಕುಲೇಟ್ ದ ಈಕ್ವಿಲಿಬ್ರಿಯಮ್ ಕಾನ್ಸಂಟ್ರೇಷನ್. ಸೊ ಈ ಒಂದು ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ನ ಯೂಸ್ ಮಾಡಿಕೊಂಡು ನಮಗೆ ಈಕ್ವಿಲಿಬ್ರಿಯಮ್ ಕಾನ್ಸಂಟ್ರೇಷನ್ನ ಕೂಡ ಫೈಂಡ್ ಔಟ್ ಮಾಡೋಕೆ ಬರುತ್ತೆ. ಹೇಗೆ ಬರುತ್ತಪ್ಪ ಅಂದರೆ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮಗೆ. ದ ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಕ್ಯಾನ್ ಬಿ ಯೂಸ್ ಟು ಕ್ಯಾಲ್ಕುಲೇಟ್ ದ ಕಂಪೋಸಿಷನ್ ಆಫ್ ಆ್ಯನ್ ಈಕ್ವಿಲಿಬ್ರಿಯಮ್ ಮಿಕ್ಸ್ಚರು. ಸೊ ಈಕ್ವಿಲಿಬ್ರಿಯಮ್ ಮಿಕ್ಸ್ಚರ್ನಲ್ಲಿ ಇರ್ತಕ್ಕಂಥ ಕಂಪೋಸಿಷನ್ ಏನೇನಿದೆ ಅದನ್ನು ಕೂಡ ನಮಗೆ ಮೆಜರ್ಮೆಂಟ್ ಮಾಡೋಕ್ಕೆ ಬರುತ್ತೆ. ಹೌದಾ, ನೋಡಿ ಈ ಟೋಟಲ್ ಈ ಒಂದು ರಿಯಾಕ್ಷನಲ್ಲಿ ಸೊ ರಿಯಾಕ್ಟೆಂಟ್ ಏನಿದೆ, ಇಥೆನಾಲಿಕ್ ಆ್ಯಸಿಡ್ ಇದೆ, ಅಂದರೆ ಇಥೆನಾಲಿಕ್ ಆ್ಯಸಿಡ್ ಇದೆ, ಆಮೇಲೆ ಇಥೆನಾಲ್ ಇದೆ. ಅದ್ರ ಬಿಟ್ಟರೆ ಇವು ಎರಡನ್ನ ಯೂಸ್ ಮಾಡಿಕೊಂಡು ಎರಡು ರಿಯಾಕ್ಟೆಂಟ್ ಇದೆ. ಸೊ ಈ ಎರಡು ರಿಯಾಕ್ಟೆಂಟ್ದಿಂದ ತಯಾರಾಗೋದು ಏನಪ್ಪ ಅಂದರೆ ಇಥೆನಾಲ್ ಮತ್ತು ವಾಟರ್ ತಯಾರಾಗುತ್ತೆ. ಅಂದರೆ ಟು ಕ್ಯಾಲ್ಕುಲೇಟ್ ದ ಈಕ್ವಿಲಿಬ್ರಿಯಮ್ ಕಾನ್ಸಂಟ್ರೇಷನ್ ಅಂದರೆ ಅಲ್ಲಿ ಇರ್ತಕ್ಕಂಥ ಕಂಪೋಸಿಷನ್ಸ್ ಅಂದರೆ ಯಾವ್ಯಾವ ಮಾಲಿಕ್ಯೂಲ್ಗಳು ಆ ಒಂದು ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗಿದ್ದಾವೆ ಅನ್ನೋದನ್ನು ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತೆ. ಸೊ ಇಲ್ಲಿ ರಿಯಾಕ್ಟೆಂಟ್ ಯಾವ್ದು ಬಂತು, ಇಥೆನಾಯಿಕ್ ಆ್ಯಸಿಡು, ಇಥೆನಾಲ್ ಪ್ರಾಡಕ್ಟು ಇಥಾಲ್ ಇಥೆನೇಟ್ ಮತ್ತು ವಾಟರ್. ಸೊ ಇದನ್ನು ಕೂಡ ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಅದರಿಂದ ಬರುತ್ತೆ. ಹೌದಾ, ಓಕೆ. ಇನ್ನು ಇದಾದಮೇಲೆ ನೆಕ್ಸ್ಟ್ ಒಂದು ಬರುತ್ತೆ ಏನಪ್ಪ ಅಂದರೆ ಲೀ ಚಾಟ್ಲರ್ ಪ್ರಿನ್ಸಿಪಲು. ಲೀ ಚಾಟ್ಲರ್ ಪ್ರಿನ್ಸಿಪಲ್ ಒಂದು ಸ್ಟೇಟ್ಮೆಂಟ್ ಇದೆ. ಆ ಸ್ಟೇಟ್ಮೆಂಟ್ ಏನು ಹೇಳುತ್ತಪ್ಪ ಅಂದರೆ when a system at equilibrium is subjected to change in any of the factors determining equilibrium condition, the system will respond in such a way to minimize the effect of the change. ಅಂದರೆ ಈ ಲೀ ಚಾಟ್ಲರ್ ಸೈಂಟಿಸ್ಟ್ ನೇಮ್ ಇದೆ. ಸೊ ಇವರು ಏನು ಹೇಳ್ತಾರೆ ಅಂದರೆ ಯಾವುದೇ ಒಂದು ಸಿಸ್ಟಮ್ನ ನೀವು ಇಕ್ವಿಲಿಬ್ರಿಯಮ್ ಇಟ್ಟಾಗ ಅದರಲ್ಲಿ ಸ್ವಲ್ಪ ಏನಾದರೂ ಫ್ಯಾಕ್ಟರ್ ಚೇಂಜ್ ಆಗುತ್ತೆ. ಯಾವಾಗ ಚೇಂಜ್ ಆಗುತ್ತೆ, ನಾವು ಇಕ್ವಿಲಿಬ್ರಿಯಮ್ ಕಂಡೀಷನ್ಸ್ನ ಚೇಂಜ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಸ್ವಲ್ಪ ಫ್ಯಾಕ್ಟ್ರಿ ಏನಾದರೂ ಚೇಂಜಸ್ ಆದರೆ ಅದು ಏನು ರೆಸ್ಪಾಂಡ್ ಮಾಡುತ್ತಪ್ಪ ಅಂದರೆ ಟು ಮಿನಿಮೈಸ್ ದ ಇಫೆಕ್ಟ್ ಆಫ್ ದ ಚೇಂಜು. ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲಾರ್ದಂಗೆ ನೋಡ್ಕೊಳ್ಳೋ ಕೆಲಸ ಇದು ಮಾಡುತ್ತೆ. ಹೌದಲ್ವಾ, ಓಕೆ. ಸೊ ಯಾವ್ಯಾವ ಫ್ಯಾಕ್ಟರ್ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂದರೆ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಆನ್ ಇಕ್ವಿಲಿಬ್ರಿಯಮು ಯಾವ್ಯಾವ ಬರ್ತಂತಕ್ಕದನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ ಫಸ್ಟ್ ಒಂದು ಫ್ಯಾಕ್ಟರ್ ಏನಪ್ಪ ಅಂದರೆ ಚೇಂಜ್ ಇನ್ ದ ಕಾನ್ಸಂಟ್ರೇಷನ್. ಸಪೋಸ್ ಯಾವುದೋ ಒಂದು ರಿಯಾಕ್ಷನ್ ಇದೆ ಅದರಲ್ಲಿ ಇರ್ತಕ್ಕಂಥ ನೀವು ಕಾನ್ಸಂಟ್ರೇಷನ್ನ ಚೇಂಜ್ ಮಾಡಿದ್ರೆ ಏನಾಗಬಹುದು ನೋಡಿ. ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ N2 ಮತ್ತು S2 ಅಂದರೆ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಇದರಿಂದ ತಯಾರಾಗೋದು ಏನಪ್ಪ ಅಂದರೆ ಅಮೋನಿಯಾ ಗ್ಯಾಸು. ಸೊ ಇದರಲ್ಲಿ ಇರ್ತಕ್ಕಂಥ ಕಾನ್ಸಂಟ್ರೇಷನ್ನ ನೀವು ಚೇಂಜಸ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಚೇಂಜಸ್ ಯಾವಾಗ ಆಗುತ್ತೆ, ಯಾವಾಗ ನೀವು ಎಕ್ಸ್ಟ್ರಾ ಹೈಡ್ರೋಜನ್ ಅಥವಾ ನೈಟ್ರೋಜನ್ ನೀವು ಅಡಿಷನ್ ಮಾಡಿದ್ರೆ ಏನಾಗುತ್ತೆ ಅಕಾರ್ಡಿಂಗ್ ಟು ಲೀ ಚಾಟ್ಲರ್ ಪ್ರಿನ್ಸಿಪಲ್ ಇಫೆಕ್ಟ್ ಆಫ್ ಅಡಿಷನ್ ಆಫ್ H2 ಇಸ್ ರೆಡ್ಯೂಸ್ಡ್ ಬೈ ಶಿಫ್ಟಿಂಗ್ ಈಕ್ವಿಲಿಬ್ರಿಯಮ್ ಫ್ರಾಮ್ ಲೆಫ್ಟ್ ಟು ರೈಟ್. ಅಂದರೆ ರಿಯಾಕ್ಟೆಂಟು ಪ್ರಾಡಕ್ಟ್ನಲ್ಲಿ ಇರ್ತಕ್ಕಂಥ ಕಾನ್ಸಂಟ್ರೇಷನ್ನ ಚೇಂಜ್ ಮಾಡಬಹುದು. ಚೇಂಜ್ ಮಾಡೋದಂದ್ರೆ ಆ್ಯಕ್ಚುಲಿ ಏನು ಮಾಡ್ತೀವಿ ನಾವು ಹೈಡ್ರೋಜನ್ ಮತ್ತು ನೈಟ್ರೋಜನ್ ಎರಡೂ ಆ ರಿಯಾಕ್ಷನಲ್ಲಿ ಕನ್ಸ್ಯೂಮ್ ಆಗ್ತಾ ಹೋಗುತ್ತೆ. ಸೊ ಕನ್ಸ್ಯೂಮ್ ಆಗ್ತಾ ಹೋಗುತ್ತೆ ಅಂದರೆ ಅರ್ಥ ಏನು, ಅದರಲ್ಲಿ ಇರ್ತಕ್ಕಂಥ ಕಾನ್ಸಂಟ್ರೇಷನ್ ಚೇಂಜಸ್ ಆಯಿತು. ಹೈಡ್ರೋಜನ್ ಅಡಿಷನ್ ಮಾಡಿ ಇಲ್ಲಾಂದರೆ ನೈಟ್ರೋಜನ್ ಅಡಿಷನ್ ಮಾಡಿ ಯಾವುದೇ ರೀತಿ ಬದಲಾವಣೆ ಅಲ್ಲಿ ಆಗಲ್ಲ. ಸೊ ಇದನ್ನೇ ಲೀ ಚಾಟ್ಲರ್ ಪ್ರಿನ್ಸಿಪಲ್ ನಮಗೆ ಹೇಳುತ್ತೆ. ಹೌದಲ್ವಾ. ಸೊ ಇದೊಂದು ಆಯಿತು. ಇದಾದಮೇಲೆ ಇಫೆಕ್ಟ್ ಆಫ್ ದ ಪ್ರೆಷರ್. ನೋಡಿ ಇಫೆಕ್ಟ್ ಆಫ್ ದ ಪ್ರೆಷರ್ ನಮಗೆ ಏನು ಹೇಳುತ್ತಪ್ಪ ಅಂದರೆ ಇಫೆಕ್ಟ್ ಆಫ್ ದ ಪ್ರೆಷರ್ ಡೈನೈಟ್ರೋಜನ್ ಇಲ್ಲಿ ಗ್ಯಾಸ್ N2O4 ಒಂದು ಗ್ಯಾಸ್ ಇದೆ. ಹೌದಲ್ವ, ಇದರಿಂದ ತಯಾರಾಗುತ್ತೆ ಏನು 2NO2 ಒಂದು ಗ್ಯಾಸ್ ಮಾಲಿಕ್ಯೂಲ್ ತಯಾರಾಗಿದೆ. ಸೊ ಇಲ್ಲಿ ಪ್ರೆಷರ್ ಇಫೆಕ್ಟ್ ಏನಾಗುತ್ತೆ ಅಂತ ನೋಡ್ರಿ, ನೈಟ್ರೋಜನ್ ಡೈ ಆಕ್ಸೈಡ್ ಇರ್ಬೋದು ಅಥವಾ ಡೈ ನೈಟ್ರೋಜನ್ ಟೆಟ್ರಾ ಆಕ್ಸೈಡ್ ಇರ್ಬೋದು.
ದೇ ಸೀಲ್ಡ್ ಇನ್ ಎ ಪ್ಲಸ್ ಪರ್ಟಿಕ್ಯುಲರ್ ಟೆಂಪ್ರೇಚರು. ಸೊ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ನಲ್ಲಿ ಅವೆರಡನ್ನ ಒಂದು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಸೊ ಯಾವ ಥರ ಚೇಂಜಸ್ ಆಗುತ್ತೆ? ಚೇಂಜಸ್ ಏನಾಗುತ್ತಪ್ಪ ಅಂದರೆ ಇಲ್ಲಿ ಅದರಲ್ಲಿ ಇರತಕ್ಕಂಥ ಕಲರ್ ಮಾತ್ರ ಚೇಂಜ್ ಆಗುತ್ತೆ. ಚೇಂಜ್ ಇನ್ ದ ಕಲರ್ ಇಂಟೆನ್ಸಿಟಿ ಕಂಪಲ್ಸರಿ ಆಗಿ ಎಲ್ಲಾಗುತ್ತೆ. ಚೇಂಜ್ ಇನ್ ಕಲರ್ ಇಂಟೆನ್ಸಿಟಿ ಯಾವಾಗ ನೋಡಿ, ಸಪೋಸ್ ನಾವು ಪ್ರೆಷರ್ನ ಡಿಕ್ರೀಸ್ ಮಾಡಿದ್ರೆ ದ ಕಲರ್ ಈಸ್ ಡಿಪೆಂಡ್ಸ್ ಅಂದರೆ ಅಲ್ಲಿರ್ತಕ್ಕಂಥ ಕಲರ್ ಇಂಟೆನ್ಸಿಟಿ ಅಂದರೆ ಕಲರ್ ಜಾಸ್ತಿ ಏನಾಗುತ್ತೆ ಅಂದರೆ ಡಾರ್ಕ್ ಕಲರ್ ಆಗುತ್ತೆ. ಡೀಪ್ನೆಸ್ ಜಾಸ್ತಿ ಆಗುತ್ತೆ. ಅಂದರೆ ಟು ದ ರೈಟ್ ದ ಸೈಡ್ ವಿತ್ ಮೋರ್ ಮಾಲಿಕ್ಯೂಲ್ಸು. ಸೊ ರೈಟ್ ಸೈಡ್ನಲ್ಲೇ ಜಾಸ್ತಿ ಮಾಲಿಕ್ಯೂಲ್ಸ್ ಇದ್ದರೆ ಅವಾಗ ಕಲರ್ ಫುಲ್ ಡಾರ್ಕ್ ಆಗುತ್ತೆ. ಇನ್ನೊಂದು ಏನು ಕೊಟ್ಟಿದ್ದಾರೆ ನೋಡಿ, ಇನ್ಕ್ರೀಸ್ ಇನ್ ದ ಪ್ರೆಷರು. ಸಪೋಸ್ ನೀವು ಪ್ರೆಷರ್ನ ಜಾಸ್ತಿ ಹಾಕಿದ್ರೆ ಆ ಕಲರ್ ಹೆಂಗಾಗುತ್ತೆ ಅಂದರೆ ಲೈಟ್ನೆಸ್ ಅದರಲ್ಲಿ ಜಾಸ್ತಿ ಆಗುತ್ತೆ. ಅಂದರೆ ಸ್ವಲ್ಪ ಪೇಂಟ್ ಆಗುತ್ತೆ, ಫೇಂಟ್ ಕಲರ್, ಡಾರ್ಕ್ ಕಲರ್ ಮತ್ತು ಫೇಂಟ್ ಕಲರ್ ಅಂದರೆ ತಿಳಿಯಾದ ಕಲರ್ ಮತ್ತು ರಬ್ ಕಲರ್ ಅಂತೀವಲ್ಲ. ಸೊ ಆ ಒಂದು ಕಲರ್ನಲ್ಲಿ ಅಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಇದೇ ಇಫೆಕ್ಟ್ ಆಫ್ ದ ಪ್ರೆಷರ್. ತಿಳಿತಲ್ವಾ? ಇಫೆಕ್ಟ್ ಆಫ್ ಪ್ರೆಷರ್ ಏನಾಗುತ್ತೆ ಅಂದರೆ ಇಲ್ಲಿ ಅದರಲ್ಲಿ ಇರ್ತಕ್ಕಂಥ ಕಲರು ಫೇಂಟ್ ಆಗುತ್ತೋ ಅಥವಾ ಡಾರ್ಕ್ ಆಗುತ್ತೋ ಅದು ಇಫೆಕ್ಟ್ ಆಫ್ ದ ಪ್ರೆಷರ್ ನಮ್ಗೆ ಹೇಳುತ್ತೆ. ಇನ್ನು ಇಫೆಕ್ಟ್ ಆಫ್ ಟೆಂಪ್ರೇಚರ್ನ ನಾವು ತೊಗೊಂಡ್ರೆ ಇಫೆಕ್ಟ್ ಆಫ್ ಟೆಂಪ್ರೇಚರ್ ಏನಾಗುತ್ತಪ್ಪ ಅಂದರೆ ಇನ್ಕ್ರೀಸ್ ಇನ್ ದ ಟೆಂಪ್ರೇಚರ್ ಶಿಫ್ಟ್ ಇಕ್ವಿಲಿಬ್ರಿಯಮ್ ಪೊಸಿಷನ್ ಆಫ್ ಇಕ್ವಿಲಿಬ್ರಿಯಮ್ ಟು ದ ಲೆಫ್ಟ್. ಅಂದರೆ ಇಲ್ಲಿ ರಿವರ್ಸ್ ರಿಯಾಕ್ಷನ್ ಕನ್ವರ್ಟ್ ಆಗುತ್ತೆ. ಸಪೋಸ್ ನೀವು ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ಶಿಫ್ಟ್ ದ ಪೊಸಿಷನ್ ಆಫ್ ಇಕ್ವಿಲಿಬ್ರಿಯಮ್ ಟು ದ ಲೆಫ್ಟ್ ಅಂದರೆ ಏನಾಯ್ತಿಲ್ಲ ರಿವರ್ಸಿಬಲ್ ರಿಯಾಕ್ಷನ್ ಆಗುತ್ತೆ. ಸೊ ಈ ಒಂದು ಟೆಂಪ್ರೇಚರ್ ಇಫೆಕ್ಟಲ್ಲಿ ಆಗುತ್ತೆ. ಇದೇ ಥರ ನೀವು ಕ್ಯಾಟಲಿಸ್ಟ್ನ ತಗೊಂಡ್ರೆ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ಕ್ರೀಸ್ ವಿತ್ ಯೂಸ್ ಆಫ್ ದ ಕ್ಯಾಟಲಿಸ್ಟ್. ಸೊ ಕ್ಯಾಟಲಿಸ್ಟ್ನ ನೀವು ಯೂಸ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇದರ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ಹ್ಯಾಬರ್ಸ್ ಪ್ರೊಸೆಸ್ನ ನಿಮಗವರು ಕೊಟ್ಟಾರೆ. ಇಂಡಸ್ಟ್ರಿಯಲ್ ಪ್ರಿಪ್ರೇಷನ್ ಆಫ್ ದ ಅಮೋನಿಯಾ. ಇನ್ ದಿಸ್ ಪ್ರೊಸೆಸ್ ಸಿಂಥೆಸಿಸ್ ಆಫ್ ಅಮೋನಿಯಾ ಗ್ಯಾಸ್ ರಿಯಾಕ್ಟಿಂಗ್ ಟುಗೆದರ್ ಹೈಡ್ರೋಜನ್ ಆ್ಯಂಡ್ ದ nitrogen in a particular statement ratio by volumes at a selected optimum temperature. ಸೊ ಈ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಅಮೋನಿಯಾ ಗ್ಯಾಸ್ನ ನಮಗೆ ಪ್ರಿಪರೇಷನ್ ಮಾಡೋಕ್ಕೆ ಬರುತ್ತೆ. ಸೊ ಈ ಒಂದು ಪಾಯಿಂಟ್ಸ್ ಮುಖಾಂತರ ಈ ಒಂದು ಚಾಪ್ಟರ್ ನಿಮಗೆ ಎಂಡ್ ಆಗುತ್ತೆ. ಯಾವುದಪ್ಪ ಅಂದರೆ ಕೆಮಿಕಲ್ ಈಕ್ವಿಲಿಬ್ರಿಯಮು. ಸೊ ಸಿಂಪಲ್ ಆದ ಚಾಪ್ಟರ್. ಸೊ ಮತ್ತೆ ರಿಪೀಟ್ ಆಗಿ ಒಂದ್ಸಲ ರಿವಿಷನ್ ಮಾಡ್ತೀನಿ ನೋಡಿ. ಚಾಪ್ಟ್ರಲ್ಲಿ ನಾವು ಏನೇ ಸ್ಟಡಿ ಮಾಡಿದ್ದೀವಿ ಅಂದರೆ ಈ ಒಂದು ಚಾಪ್ಟರ್ನಲ್ಲಿ ಫಸ್ಟ್ ಸ್ಟಡಿ ಮಾಡಿದ್ವಿ ರಿವರ್ಸಿಬಲ್ ರಿಯಾಕ್ಷನು, ಆಮೇಲೆ ಇರಿವರ್ಸಿಬಲ್ ರಿಯಾಕ್ಷನು, ಹೌದಾ. ಅದಾದಮೇಲೆ ಇಕ್ವಿಲಿಬ್ರಿಯಮ್ ಇನ್ ದ ಫಿಸಿಕಲ್ ಪ್ರೊಸೆಸ್ಸು. ಸೊ ಇದನ್ನು ನಾವು ಸ್ಟಡಿ ಮಾಡಿದ್ವಿ. ಅದಾದಮೇಲೆ ಇಕ್ವಿಲಿಬ್ರಿಯಮ್ ಇನ್ ದ ಕೆಮಿಕಲ್ ಪ್ರೊಸೆಸ್ ಆಯಿತು. ಅದಾದಮೇಲೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಡೆಫಿನೇಷನ್ ಆಯಿತು. ಅದಾದಮೇಲೆ ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನು. ನೆಕ್ಸ್ಟ್ ಬರುತ್ತೆ ಲಾ ಆಫ್ ಮಾಸ್ ಸೆಕ್ಷನು. ಆಮೇಲೆ ಬರುತ್ತೆ ನಿಮಗೆ ಎಕ್ಸಾಂಪಲ್ ಇದೆ. ಅದಾದಮೇಲೆ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ Kc ಮತ್ತು Kp ಬರುತ್ತೆ. ಅದಾದಮೇಲೆ ಅದರಲ್ಲಿ ಇರ್ತಕ್ಕಂಥ ರಿಲೇಷನ್ಶಿಪ್ ಬರುತ್ತೆ. ರಿಲೇಷನ್ಶಿಪ್ ಬಿಟ್ವೀನ್ ದ Kc ಆ್ಯಂಡ್ ದ Kp ಬರುತ್ತೆ. ಅದಾದಮೇಲೆ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಯಾವ ಥರ ಅದಕ್ಕೆ ರಿಲೇಷನ್ ಆಗುತ್ತೆ. ಅದಾದಮೇಲೆ ಹೋಮೋಜಿನಿಯಸ್ ಆ್ಯಂಡ್ ದ ಹೆಟ್ರೋಜಿನಿಯಸ್ ಮಿಕ್ಸರ್ ಅದು ಬರುತ್ತೆ. ಅದಾದಮೇಲೆ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟು. ಅದಾದಮೇಲೆ ಅಪ್ಲಿಕೇಶನ್ಸ್ ಆಫ್ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟು. ಅದಾದಮೇಲೆ ಲೀ ಚಾಟ್ಲರ್ ಪ್ರಿನ್ಸಿಪಲ್ಲು. ಅದಾದಮೇಲೆ ಫ್ಯಾಕ್ಟರ್ಸ್ ಇಫೆಕ್ಟಿಂಗ್ ಆನ್ ದ ಈಕ್ವಿಲಿಬ್ರಿಯಮು, ಕಾನ್ಸಂಟ್ರೇಷನು, ಪ್ರೆಷರು, ಟೆಂಪರೇಚರು, ಕ್ಯಾಟಲಿಸ್ಟ್. ಅದಾದಮೇಲೆ ಹ್ಯಾಬರ್ಸ್ ಪ್ರೊಸೆಸ್ ಫಾರ್ ಇಂಡಸ್ಟ್ರಿಯಲ್ ಪ್ರಿಪ್ರೇಷನ್ ಆಫ್ ದ ಅಮೋನಿಯಾ. ಸೊ ಇಷ್ಟು ಈ ಒಂದು ಚಾಪ್ಟ್ರಲ್ಲಿ ಬರುತ್ತೆ. ಈ ಚಾಪ್ಟರ್ನ ವ್ಯವಸ್ಥಿತವಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ಮತ್ತೆ ಮುಂದಿನ ಒಂದು ಚಾಪ್ಟರ್ನ ತೊಗೊಂಡು ನಿಮಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. Once again, welcome. Okay.